ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಸಾಲ್ಗಾಮೆ ಹೋಬಳಿಯ ಸೀಗೆ ವೀರಾಪುರ ಅಂತಕ್ಕಂಥ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿರ್ತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಪ್ರಾಥಮಿಕ ಕೃಷಿ ಪತ್ತಿನ ಸಿಇಒ ಆಗಿರ್ತಕ್ಕಂಥ ಉಮೇಶ್ ಅಂತಕ್ಕಂಥ ವ್ಯಕ್ತಿ ರೈತರ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾನೆ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ರೈತರು ಈ ಬಗ್ಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಈ ಗ್ರಾಮದಲ್ಲಿ, ಏನು ಎತ್ತ ಅಂತ ನೋಡ್ತಾ ಹೋದ್ರೆ ಹಾಸನ ತಾಲೂಕು ಸಾಲ್ಗಾಮ ಹೋಬಳಿ ಸೀಗೆ ಪಂಚಾಯತಿ ಇದು 5 ಕೋಟಿ ಸಾಲ ಮಾಡಿದ್ದಾರೆ. ಸೊಸೈಟಿನ ನುಂಗಾಕ ಅವರೆಲ್ಲರೂ ಸೇರ್ಕೊಂಡು 60 ಲಕ್ಷ ಇಲ್ಲ ದುಡಿಮೆ ಮಾಡ್ತಾ ಇದೀವಿ. 1 ಕೆಜಿ ಗೊಬ್ಬರ ಮಾರಿಲ್ಲ. ಲೂಟಿ ಮಾಡಿದ್ದಾರೆ. 55 ಲಕ್ಷ ರೂಪಾಯಿ ಸೇರಣ ಕೇಳಿ. ನಿಮ್ಗೆ ಯಾರು ಲೋನ್ ಮಾಡಿಸ್ಕೊಟ್ಟಿದ್ದು ಅವ್ರನ್ನ ಕೇಳಿ ಅಂತಾರೆ. ಇವ್ರು ಏನಕ್ಕಿದ್ದಾರೆ ಅದನ್ನ ಕೇಳರು ಇಲ್ಲ ಹೇಳರು ಇಲ್ಲ. ನಮ್ಮ ಸೊಸೈಟಿಲಿ ಹಾಗಾಗಿದೆ. ಒಂದಲ್ಲ ನಾಮ ಬಿಡಿಯತ್ತೆ ಸಾವಿರಾರು ಹಾಕಿದೆ. ಇಲ್ಲಿ ತನಕ ಸರ್ಕಾರ ಏನು ಕೊಟ್ಟೇ ಇಲ್ವಾ? ನಮ್ಮ ಇದಕ್ಕೆ ಇದು ಬಿಡುಗಡೆ ಮಾಡಿಲ್ವಾ ದುಡ್ಡನ್ನ? ನೀವ್ಯಾರ ಕೇಳಕ್ಕೆ ಅಂತಾರೆ, ನಿನ್ಗೇನು ಕೆಲಸ ಆಜ್ಗೆ ಹೋಗು ಅಂತ. ಆಜ್ಗೆ ಹೋಗು ಅಂದಕ್ಕೆ ನೀವು ಅಷ್ಟೆಲ್ಲ ಇದು ಸಾರ್ವಜನಿಕರು ಆಡಿಟಲ್ಲಿ ಯಾವುದೇ ತರದ ಲೆಕ್ಕ ಸರಿ ಇಲ್ಲ ಸರ್. ನಾವೇ ಹಿಂಗ್ ಹಾಕ್ಬಿಟ್ಟು ನಾವು ಹೋಗೋಣ ಸರ್, ಕೊನೆಗೆ ನಾವು ಜೈಲಿಗೆ. ಸಿಇಒ ಉಮೇಶ್ ನೋಡಿ ಇಲ್ಲೇ ಕೂತಿದ್ದಾರೆ ಕೇಳಿ. 10,000 ನಂತಲೇ ಇಸ್ಕೊಂಡಲ್ಲ ಕಮಿಷನ್ ಅಂತವ. 50,000ಕ್ಕೆ 60,000 ಕಮಿಷನ್. AR ಏನ್ ಮಾಡ್ತಾರೆ, DR ಏನ್ ಮಾಡ್ತಾ ಇದಾರೆ, ಇಲ್ಲ ಸೊಸೈಟಿ ಮ್ಯಾನೇಜರ್ ಏನ್ ಮಾಡ್ತಾ ಇದಾರೆ, ಇಲ್ಲಿಗೆಲ್ಲರೂ ಬಂದಿದಾರ? ಯಾವ ತರ ಸ್ಪಂದನೆ ಮಾಡಿಲ್ಲ ನಮ್ಗೇನು. ದುರಾಡಳಿತ ಮಾತಾಡಕ್ಕೆ ಸೂಪ್ರೈಸರ್ಗೆ ಏನು ಹಕ್ಕು? ರೈತರ ಮೇಲೆ ಸೂಪರ್ವೈಸರ್ ಇದಾರಲ್ಲ ಸರ್, ಅವರು ಸಹ ಮಿಂಗಲ್ ಆಗಿದ್ದಾರೆ ಸರ್. ಇದಕ್ಕೆ ನಾವು ಕೂಲಿ ಮಾಡಿ ಕಟ್ತೀವಿ, ಬಡ್ಡಿ ಕಟ್ತೀವಿ. ಹಿಂಗೆ ಮಾಡಿ ಕೋಟೆ ತಿಂದು ಹಾಸನದಲ್ಲಿ ಕೂತಿದ್ದೇನೆ ಸರ್. ರೈತರು ಅಂದ್ರೆ ಅಗ್ಗದ ರೈತರು ಅಂತ ಮಾಡಿದಾರ. ಇವ್ರನ್ನ ಗೇಜ್ ಹಾಕಕ್ ನಾವು ಕೊಂಡಿದೀವಿ ಅಂತ ಯಾರು ಹೇಳಿದ್ರು? 7 ಲಕ್ಷ ಬರ್ಕೊಂಡಿರ್ಬೋದು. ನಾವು ಕೊಟ್ಟಿದ್ದು ಫ್ರೀ. ಬರೀ ಆಬ್ಸೆಂಟ್ ಬರ್ಕೊಟ್ಟ ಮೇಲೆ ಇನ್ನೇನು ಓದಿ ಹೇಳೋದೇನಿದೆ? ಏನ್ ದುಡ್ಡು ಕೊಟ್ಟಿದ್ದಾರೆ, ಸೊಸೈಟಿ ಕಟ್ತೀವಿ ಅಂದ್ರು. ಕಂಡ್ರ ಮನೆ ಬಡ್ಡಿ ಸಾಲ ಮಾಡದ ತೊಗೆ ಬರ್ಸ್ಕೊಂಡಿದ್ದಾರೆ. ₹1 ದುರುಪಯೋಗ ಮಾಡಿದ್ರೆ ಏನ್ ಬೇಕಾದ್ರೂ ಕಾನೂನಕ್ಕೆ. ಹಾಸನ ತಾಲೂಕಿನ ಸೀಗೆ ವೀರಾಪುರ ಸಹಕಾರ ಸಂಘದಲ್ಲಿ 1.36 ಕೋಟಿಯ ವ್ಯವಹಾರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ರೈತರ ಹೆಸರಿನಲ್ಲಿ ಅನಧಿಕೃತವಾಗಿ ಸಾಲವನ್ನ ಹೆಚ್ಚಳ ಮಾಡಿಕೊಂಡಿರ್ತಕ್ಕಂಥ ಆರೋಪ. 50,000 ಸಾಲವನ್ನ 3 ಲಕ್ಷಕ್ಕೆ ಹೆಚ್ಚಿಸಿದ್ದಾರೆ ಅಂತ ರೈತರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಸಾಲ ಮನ್ನಾ ಮಾಡಿದ್ರು ಕೂಡ ಸರ್ಕಾರ ರೈತರಿಂದ ಹಣವನ್ನ ವಸೂಲಿ ಮಾಡಿರ್ತಾರಂತೆ. ಅಲ್ಲಿಯ ಸಿಇಒ ಉಮೇಶ್ ಅಂತಕ್ಕಂಥವರ ವಿರುದ್ಧ ರೈತರು ಮಾಡ್ತಾ ಇರ್ತಕ್ಕಂಥ ಆರೋಪಗಳಿವೆ. ಸರ್ಕಾರ ಸಾಲ ಮನ್ನಾ ಮಾಡಿದ್ರು ಕೂಡ ರೈತರಿಗೆ ಮಾಹಿತಿಯನ್ನ ನೀಡಿಲ್ಲ. ರೈತರಿಂದ ಬಡ್ಡಿ ವಸೂಲಿ ಮಾಡೋದನ್ನು ನಿಲ್ಲಿಸಿಲ್ಲ, ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ರೈತರಿಗೆ ಅರಿವೇ ಇಲ್ಲದೆ ಸಾಲದ ನವೀಕರಣ ಮಾಡಿದ್ದಾರೆ ಅಲ್ಲಿಯ ಸಿಇಒ ಉಮೇಶ್. ರೈತರಿಗೆ ಗೊತ್ತಿಲ್ಲದೆ ಇದ್ರು ಅವರ ಹೆಸರಲ್ಲಿ ಸಾಲವನ್ನ ನವೀಕರಣ ಮಾಡಿರ್ತಕ್ಕಂಥದ್ದು, ರಿನಿವಲ್ ಮಾಡಿರ್ತಕ್ಕಂಥದ್ದು. ಗೊಬ್ಬರ ವಿತರಣೆಯಲ್ಲೂ ಭಾರಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಇಒ ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥದ್ದು. AR DR ಕಚೇರಿಗಳಿಗೆ ದೂರು ನೀಡಿದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ರೈತ ಮಹಿಳೆಯರು ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ, ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಇವತ್ತು ಸೊಸೈಟಿ ಮುಂದೆ ರೈತರು ಜಮಾವಣೆಗೊಂಡಿರ್ತಕ್ಕಂಥದ್ದು. ಸರ್ಕಾರಗಳು ರೈತರಿಗೆ ಹೆಲ್ಪ್ ಆಗಬೇಕು, ರೈತರಿಗೆ ಬೆನ್ನೆಲುಬಾಗಬೇಕು ಅಂತ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನ ಗ್ರಾಮ ಪಂಚಾಯತ್ ಮಟ್ಟಗಳಲ್ಲಿ ಮಾಡಿರ್ತಾರೆ. ಆದ್ರೆ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಇಒ ಸೀಗೆ ವೀರಾಪುರ ಪ್ರಾಥಮಿಕ ಕೃಷಿ ಪತ್ತು ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಅಕ್ರಮಗಳನ್ನ ಮಾಡಬಹುದಾ ಈ ಕಾಲದಲ್ಲೂ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು. ಸುಮಾರು 1.36 ಕೋಟಿ ರೂಪಾಯಿ ಕಣ್ಣಿಗೆ ಕಾಣುವಂತೆ ಸಾಬೀತಾಗಿರ್ತಕ್ಕಂಥದ್ದು. ಗ್ರಾಮಸ್ಥರು ರೈತರು ಕೊಟ್ಟ ದೂರಿನ ಮೇಲೆಗೆ DR ಕಚೇರಿಯಲ್ಲಿ ಒಂದು ತನಿಖೆಯನ್ನ ಮಾಡ್ತಾರೆ. ತನಿಖೆಯನ್ನ ಮಾಡಿದ ಸಂದರ್ಭದಲ್ಲಿ ಸುಮಾರು 1.36 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತ ಸಾಬೀತಾಗಿದೆ ಅಂತ ಹೇಳಿ ತನಿಖಾಧಿಕಾರಿಗಳೇ ರಿಪೋರ್ಟ್ ಕೊಟ್ಟಿದ್ದಾರೆ. ಅಕ್ರಮ ನಡೆದಿರೋದು ಸಾಬೀತಾಗಿದೆ ಅಂತ. ಇದಾದ ನಂತರ ಅಲ್ಲಿಯ ಸಿಇಒ ಉಮೇಶ್ ಅಂತಕ್ಕಂಥ ನಾನೇನು ಹೇಳ್ತಾ ಇದ್ನಲ್ಲ, ಆತ ಸ್ವತಃ ಮುಚ್ಚಳಿಕೆಯನ್ನ ಬರ್ಕೊಟ್ಟಿದ್ದಾನೆ.
ಸಾಲದ ಹಣವನ್ನ ವೈಯಕ್ತಿಕ ಕಾರಣಗಳಿಗೆ ಬಳಸ್ಕೊಂಡಿದ್ದೀನಿ, 90 ಲಕ್ಷ ರೂಪಾಯಿ ಹಣವನ್ನ ಹಿಂದಿರುಗಿಸ್ತೀನಿ ಅಂತ ಬರ್ಕೊಟ್ಟಿದ್ದಾನೆ. ತನಿಖೆ ಆಯ್ತು, ಅಕ್ರಮ ನಡೆದಿರೋದು ಪ್ರೂವ್ ಆಯ್ತು, ಆತ ಒಪ್ಕೊಂಡ ನಾನು ತಪ್ಪು ಮಾಡಿದ್ದೀನಿ ಅಂತ. ಬಟ್ ಈ ಕ್ಷಣದವರೆಗೂ ಕೂಡ ಯಾವುದೇ ಶಿಸ್ತು ಕ್ರಮ ಆಗಲಿಲ್ಲ. ಈ ಕ್ಷಣದವರೆಗೂ ಕೂಡ ಅವನ ವಿರುದ್ಧ ಯಾವುದೇ ಶಿಸ್ತು ಕ್ರಮ ಆಗಲಿಲ್ಲ, ಕೆಲಸದಿಂದ ವಜಾ ಮಾಡಲಿಲ್ಲ. ತಿಂಗಳಿಗೆ ಬರ್ಬೇಕಾಗಿರೋ ಸಂಬಳ ಕರೆಕ್ಟ್ ಆಗಿ ಬರ್ತಾ ಇದೆ, ಹೇಳರಿಲ್ಲ ಕೇಳರಿಲ್ಲ. ಎಸ್, ಏನಾಗ್ತಾ ಇದೆ ಇಲ್ಲಿ ಹಿಂಚಿಂಚಾಗಿ ನಿಮ್ಗೆ ಮುಂದೆ ಎಲ್ಲವನ್ನ ತೆರೆದಿಡ್ತೀನಿ. ಹಾಸನದ ಸೀಗೆ ವೀರಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಏನೇನೆಲ್ಲ ಅಕ್ರಮ ನಡೆದಿದೆ ಅಂತ ನೀವು ಕೇಳ್ತಾ ಹೋದ್ರೆ, ಆ ಪಟ್ಟಿಯನ್ನ ಹೇಳ್ತಾ ಹೋದ್ರೆ, ಇಷ್ಟೆಲ್ಲ ಅಕ್ರಮಗಳನ್ನ ಓರ್ವ ಸಿಇಒ ಮಾತ್ರ ಮಾಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂತ ಡೌಟ್ ಬರ್ತಕ್ಕಂಥದ್ದು ಸಹಜ. ಸಾಲ ಮನ್ನಾ ಆಗುತ್ತೆ 2017-18 ಆ ಸಂದರ್ಭದಲ್ಲಿ 19-20 ರೈತರ ಸಾಲವನ್ನ ಮನ್ನಾ ಮಾಡ್ತಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಈ ಕೃಷಿ ಪತ್ತಿನಲ್ಲಿ ಯಾರ್ಯಾರು ಸಾಲವನ್ನ ಪಡ್ಕೊಂಡಿದ್ರೋ ಆ ರೈತರಿಗೆ ಈ ಬಗ್ಗೆ ಮಾಹಿತಿಯನ್ನೇ ನೀಡಿಲ್ಲ. ನೀವು ಈ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಕೇಳ್ದವ್ರಿಗೆ. ಸರ್ಕಾರ ಸಾಲ ಮನ್ನಾ ಮಾಡಿದ್ರು ಕೂಡ ರೈತರಿಂದ ಹಣವನ್ನ ಕಟ್ಟಿಸ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ಟಿಸ್ಕೊಂಡಿದ್ದಾರೆ ರೈತರಿಂದ. ಒಂದ್ ಕಡೆ ಅತಿವೃಷ್ಟಿ, ಒಂದ್ ಕಡೆ ಅನಾವೃಷ್ಟಿ, ಒಂದ್ ಕಡೆ ಮಳೆ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ, ಒಂದ್ಸಲಿ ಮಳೆನೆ ಬರೋದಿಲ್ಲ. ಹಾಕಿರೋ ಬೆಳೆ ನೆಚ್ಕೊಂಡು ಸಾಲ ಸೋಲ ಮಾಡ್ಕೊಂಡಿರ್ತಾರೆ, ಮನೇಲಿರೋ ಚಿನ್ನ ಎಲ್ಲ ಅಡ ಇಟ್ಟು ತಂದ್ಬಿಟ್ಟು ಸಾಲ ಕಟ್ತಾ ಇರ್ತಾರೆ. ಹಿಂಗಾಗಿ ರೈತರ ಬದುಕುಳಿಬೇಕು, ರೈತರು ಉಳಿದ್ರೆ ಜೀವನ, ರೈತರು ಉಳಿದ್ರೆ ದೇಶ, ರೈತರು ಉಳಿದ್ರೆ ರಾಜ್ಯ ಅನ್ನೋ ಕಾರಣಕ್ಕೆ ರಾಜ್ಯ ಕೇಂದ್ರ ಸರ್ಕಾರಗಳು ರೈತರ ಪರವಾಗಿ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರ್ತಾರೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ 2 ಬಾರಿ ಸಾಲ ಮನ್ನಾ ಆಯ್ತು. ವಿಪರ್ಯಾಸ ಅಂತ ಅಂದ್ರೆ ಇಲ್ಲಿಯ ಮುಗ್ಧ ರೈತರಿಗೆ ಸಾಲ ಮನ್ನಾ ಆಗಿರೋ ಬಗ್ಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ ಇಲ್ಲಿಯ ಅಧಿಕಾರಿಗಳು, ಅಧ್ಯಕ್ಷರುಗಳ ಮತ್ತೊಬ್ರು ಇನ್ನೊಬ್ರು. ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ. ಆದ್ರೆ ರೈತ ಮುಖಂಡರುಗಳು, ಅಲ್ಲಿ ರೈತರು ಮಾಡ್ತಾ ಇರ್ತಕ್ಕಂಥ ಗಂಭೀರ ಆರೋಪ ಅಲ್ಲಿಯ ಸಿಇಒ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಅಂಡ್ ತನಿಖೆಯಲ್ಲಿ ಅದು ಸಾಬೀತಾಗಿ ಹೋಗಿದೆ ರೀ. ತನಿಖಾಧಿಕಾರಿಗಳೇ ಕೊಟ್ಟಿದ್ದಾರೆ ಲಿಸ್ಟ್ ಅಲ್ಲಿ ಈತ ಮಾಡಿರ್ತಕ್ಕಂಥ ಘನ ಕಾರ್ಯಗಳು ಏನೇನು ಅಂತೆಲ್ಲ ಬಹಳ ನೀಟಾಗಿ ವರದಿ ಕೊಟ್ಟು ಸುಮಾರು 1,30,30,00,000 ಮೇಲೆ ಅಕ್ರಮ ಆಗಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಈತ ಒಪ್ಕೊಂಡಿದ್ದಾನೆ, 90 ಲಕ್ಷ ರೂಪಾಯಿ ಒಪ್ಕೊಂಡಿದ್ದಾನಂತ. ಮಿಕ್ಕಿದಣ ಯಾರು ಕೊಡ್ತಾರೆ, ಎಲ್ಲಿ ಹೋಯ್ತು, ಏನಾಯ್ತು, ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಈ ಬಗ್ಗೆ DR ಕಚೇರಿಗೆ ದೂರು ಕೊಟ್ರು, ಸಾಕ್ಷಿ ಕೊಟ್ರು, ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಬೀತಾಯ್ತಲ್ರಿ ಆರೋಪ, ಕ್ರಮ ತಗೊಬೇಕಲ್ರಿ ಅಂತಕ್ಕಂಥದ್ದು ಇವ್ರ ವಾದ. ಕಳೆದ 15 ವರ್ಷಗಳಿಂದ ಇದೇ ರೀತಿಯಾದಂತ ಅಕ್ರಮಗಳು ಈ ಸೊಸೈಟಿಯಲ್ಲಿ ನಿರಂತರವಾಗಿ ನಡೀತಾ ಇದೆಯಂತೆ. ರೈತರಿಗೆ 50,000 ರೂಪಾಯಿ ಸಾಲ ಮಂಜೂರಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು, 50,000 ಸಾಲ ಮಂಜೂರಾದ್ರೆ ಈತ ಅವರಿಗೆ 40,000 ರೂಪಾಯಿ ಕೊಡ್ತಾನೆ, ಇನ್ನು 10,000 ಈತನ ಜೋಬ್ಗೆ. ಯಾರೊಬ್ರು ಮಹಿಳೆ ಮಾತನಾಡ್ತಾ ಇದ್ರಲ್ಲಿ, ನನಗೆ 2 ಲಕ್ಷ ಸಾಲ ಮಂಜೂರಾಗಿದೆ ಸರ್, 1,75,000 ರೂಪಾಯಿ ಕೊಟ್ಟಿದ್ದಾರೆ, ಇನ್ನು 25,000 ಇವತ್ತು ನಾಳೆ ಅಂತ ಹೇಳಕ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. ಆದ್ರೆ ಆ ಮಹಿಳೆ ಲೋನ್ ಕಟ್ತಾ ಇರ್ತಕ್ಕಂಥದ್ದು, ಆ ಲೋನ್ಗೆ ಬಡ್ಡಿನ 2 ಲಕ್ಷಕ್ಕೂ ಆಕೆ ಬಡ್ಡಿ ಕಟ್ತಾ ಇದ್ದಾಳೆ ಡೇ 1 ಆದ್ರೆ ಇನ್ನೂ 25,000 2 ವರ್ಷ ಆದ್ರೂ ಸಿಗ್ಲಿಲ್ಲ. ಕೇಳಕ ಕಚೇರಿಗೆ ಬಂದ್ರೆ ಈ ಸಿಇಒ ಉಮೇಶ್ ಅಂತಕ್ಕಂಥವ್ರು ಕಚೇರಿಗೆ ಬರದೇ 6 ತಿಂಗಳಿಗೆ ಒಂದ್ಸಲಿ ಅಂತ, 6 ತಿಂಗಳಿಗೆ ಒಂದ್ಸಲಿ ಕಚೇರಿಗೆ ಬರ್ತಾರಂತೆ. ಇವ್ರು ಬಂದಾಗ ಈ ವರ್ಷಕ್ಕೊಂದ್ಸಲಿ ದೇವಿ ದರ್ಶನ ಅಂತ ಬಾಕ್ಲು ತೆಗಿತಾರಲ್ಲ, ಹಂಗೆ ಇವ್ರು ನುಡಿಕೊಂಡು ಎಲ್ಲ ಜನ ಬರ್ಬೇಕಂತೆ. ಬಂದು ಬೆಳಗ್ಗೆಯಿಂದ ಕಾದು ಕೂತರೂ ಕೂಡ ಆತ ಬರೋದೇ ಮಧ್ಯಾಹ್ನವಂತೆ. ಹಿಂಗೆ ಆಗ್ಬಿಟ್ರೆ ಈ ಸಂಸ್ಥೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದಾರೆ. ರೈತರು ಉತ್ತರ ಕೊಡೋರ್ಬೇಕಲ್ಲ. ಪ್ರತಿಯೊಂದ್ರಲ್ಲೂ ಅಕ್ರಮ. ಇಲ್ಲಿ ರೈತರಿಗೆ ಕೊಡ್ತಕ್ಕಂಥ ಗೊಬ್ಬರ ಅಕ್ರಮ, ಜೋಳ ಬಿತ್ತನೆ ಬೀಜ ಅಕ್ರಮ, ಪ್ರತಿಯೊಂದರಲ್ಲೂ ಕೂಡ ಅಕ್ರಮ ನಡೀತಾ ಇದೆ. ಗೊಬ್ಬರ ವಿತರಣೆ ಮಾಡೋದಕ್ಕೆ ಒಂದು ಕಾನೂನಿದೆ. ಒಂದು ಸೊಸೈಟಿಯ ಸಿಇಒ ಹೆಸರಲ್ಲಿ ಒಂದು ಲೈಸೆನ್ಸ್ ಇಶ್ಯೂ ಮಾಡಿ ಆತ ಗೊಬ್ಬರ ಇಶ್ಯೂ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಆತನ ಕುಟುಂಬಸ್ಥರು ಯಾರು ಕೂಡ ಮತ್ತೊಂದು ಕಡೆ ಗೊಬ್ಬರವನ್ನ ವಿತರಣೆ ಮಾಡಂಗಿಲ್ಲ ಪ್ರೈವೇಟ್ ಆಗಿ. ಆದ್ರೆ ಇದೇ ಉಮೇಶ್ ಅಂತಕ್ಕಂಥವನು ತನ್ನ ಹೆಸರಲ್ಲೇ ಮತ್ತೊಂದು ಲೈಸೆನ್ಸ್ ಅನ್ನ ಮಾಡ್ಕೊಂಡು ಹಾಸನದ RMC ಯಲ್ಲಿ ಪ್ರೈವೇಟ್ ಆಗಿ ಗೊಬ್ಬರ ವಿತರಣೆ ಮಾಡ್ತಾ ಇದ್ದಾನೆ. ಈ ಸೊಸೈಟಿಗೂ ಕೂಡ ಅಲ್ಲಿಂದಲೇ ಗೊಬ್ಬರ ಬರುತ್ತೆ ಅಂತ ಜನ ಇವತ್ತು ಅಲ್ಲಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ರೈತರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ವಿತ್ ಎವಿಡೆನ್ಸ್ ಕಚೇರಿಗೆ ತಂದು ಕೊಟ್ಟಿದ್ದಾರೆ ರೈತರು. ನಾವು ಇಷ್ಟೆಲ್ಲ ಆರೋಪ ಮಾಡ್ತಾ ಇದಾರಲ್ಲ ಹೌದಾ ಅಂತ ಊರಿಗೆ ಹೋಗಿ ಚೆಕ್ ಮಾಡಿದ್ರೆ ಆರೋಪಗಳ ಸುರಿಮಳೆಯೇ ಕೇಳಿ ಬರ್ತಾ ಇದೆ. ಒಂದು ಬಹಳ ಸಿಂಪಲ್ ಆದ ಒಂದು ಚಿಕ್ಕದು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲಿ ಯಾವುದೋ ಒಂದು ಟೇಬಲ್ ಇದೆ, ಆ ಟೇಬಲ್ಗೆ ಬಿಲ್ ಮಾಡಿರ್ತಕ್ಕಂಥದ್ದು 2 ಲಕ್ಷ ರೂಪಾಯಿ.
ಆ ಟೇಬಲ್ಗೆ ಬಿಲ್ಲು 2 ಲಕ್ಷ. 2 ಲಕ್ಷದ ಭವ್ಯವಾದ ಟೇಬಲ್ ಹೆಂಗಿದೆ ಅಂತ ನೋಡಿದ್ರೆ ನೀವು, ಅಳ್ಳಾಡ್ತಾ ಇರೋ ಟೇಬಲ್ ಗ್ರಿಪ್ಪಿಗೆ ಒಂದಿಷ್ಟು ಡಬ್ಬಗಳು ಸಿಮೆಂಟ್ ಮೂಟೆಗಳಿಟ್ಟಿದ್ದಾರೆ ಟೇಬಲ್ ಬಿದ್ದೋಗ್ಬಾರ್ದು ಅಂತ. ಇಂಥ ಟೇಬಲ್ಗೆ 2 ಲಕ್ಷ ರೂಪಾಯಿ. ಸರ್ಕಾರ 1 ಕೋಟಿ ರೂಪಾಯಿ ಅನುದಾನ ಯೋಜನೆ ಅಡಿಯಲ್ಲಿ 3 ಬಿಲ್ಡಿಂಗ್ ಕಟ್ಟಿ ಅಂತ ಅಂದ್ರೆ, ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಆ ಬಿಲ್ಡಿಂಗ್ ಅಲ್ಲಿ ಲೈಟ್ ಇಲ್ಲ, ಸೀಲ್ ಬಿಡ್ತಾ ಇದೆ. ಈ ತರದ ಕ್ರಮಗಳು ಸಾಲು ಕ್ರಮಗಳು. ರೈತರು ಸಾಲು ಆರೋಪ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ರೈತನ ಹೆಸರಲ್ಲಿ ಸಾಲವನ್ನು ತಗೊಂಡಿರ್ತಾರೆ, ಸಾಲ ಆತ ತೀರ್ಸಿರ್ತಾನೆ, ಬಟ್ ಸ್ಟಿಲ್ ಆತನಿಗೆ ಎನ್ಒಸಿ ಕೊಡೋದಿಲ್ಲ. ಬದಲಾಗಿ ಉಮೇಶ್ ಸಾಹೇಬರು ಆತನ ಹೆಸರಲ್ಲಿ ಆಟೋ ರಿನ್ಯೂವಲ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರಂತೆ. ಲೋನ್ನ ಆಟೋ ರಿನ್ಯೂವಲ್ ಮಾಡಿಸ್ಕೊಳ್ತಾರೆ. ಡಿಸಿಸಿ ಬ್ಯಾಂಕ್ ಅಡಿಯಲ್ಲಿ ಇವೆಲ್ಲವೂ ಕೂಡ ನಡೀತಾ ಇರ್ತದೆ. ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ ಹಾಸನದಲ್ಲಿದೆ. ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಡಿ ಸಾರ್, ನಮ್ದು ಯಾವಾಗ ಎಷ್ಟು ಕಟ್ಟಾಯ್ತು ಏನು ಅಂತ ಅಂದ್ರೆ, ಯಾವ ಕಾರಣಕ್ಕೂ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲವಂತೆ. ಮಾಡ್ತಾ ಇರ್ತಕ್ಕಂಥ ಆರೋಪ ಅಲ್ರಿ. ಕೋಟ್ಯಾಂತರ ರೂಪಾಯಿ ಇಷ್ಟೆಲ್ಲ ಅಕ್ರಮ ನಡೆದ್ರು, ಯಾಕೆ ಕ್ರಮ ಆಗಲಿಲ್ಲ ಇವತ್ತವರೆಗೂ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಎರಡನೇ ಇದರಲ್ಲಿ ಉಮೇಶ್ ಒಬ್ಬನೇ ಇದ್ದಾನಾ ಅಥವಾ ಆತನ ಹಿಂದೆ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ. ರೈತರ ಆರೋಪಗಳು ಸಾಲು ಆರೋಪಗಳು. ರೈತರೆಲ್ಲ ಏನ್ ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊ ಬನ್ನಿ. ಈ ಸೀಗೆ ಪಂಚಾಯತಿ, ಸೀಗೆ ಸೊಸೈಟಿ ಇದು ಹಾಸನ ತಾಲೂಕು ಸಾಲಗಾಮ ಹೋಬಳಿ ಸೀಗೆ ಗ್ರಾಮ ಪಂಚಾಯತಿ ಇದು ಅಲ್ಲ ಸೊಸೈಟಿ. ಈ ಸೊಸೈಟಿನಲ್ಲಿ ಈಗ ಎಷ್ಟು, ಈ 15 ವರ್ಷದಲ್ಲಿ ಸಾಲ ಕೊಟ್ಟಿದ್ದಾರೆ. 10,000 ರೂಪಾಯಿ ಸಾಲ ಕೊಟ್ಟಿರೋದು ಒಬ್ಬ ಮನುಷ್ಯನಿಗೆ. 2 ಎಕರೆ 3 ಎಕರೆ ಬರ್ಸೆಂಟ್ 10,000 ಕೊಟ್ಟಿದ್ದಾರೆ. ಇಲ್ಲಿ ತನಕ ಸರ್ಕಾರ ಏನು ಕೊಟ್ಟೇ ಇಲ್ವಾ, ನಮ್ಮ ಇದಕ್ಕೆ ಇದು ಬಿಡುಗಡೆ ಮಾಡಿಲ್ವ ದುಡ್ಡನ್ನ. ಹೆಚ್ಚುವರಿ 10,000ದಲ್ಲಿ ಜೀವನ ಮಾಡ್ತಾರೆ ನಮ್ಮ ರೈತರುಗಳು. ಸರ್ಕಾರ ಬೇಕಾದಷ್ಟು ಸಾಲ ಕೊಡ್ತೈತಿ, ಇವ್ರು ಯಾಕೆ ಕೊಡ್ತಾ ಇಲ್ಲ? 50,000 ಈಗ ಬ್ಯಾಂಕಲ್ಲಿ ಹೋಗಿ 2 ಲಕ್ಷ 1.5 ಲಕ್ಷ ಒಂದು ಎಕರೆಗೆ ಕೊಡ್ತಾರೆ. ಇವ್ರೇನ್ ಮಾಡ್ತಾ ಇದ್ದಾರೆ? ಇವ್ರು ಏನಕ್ಕಿದ್ದಾರೆ ಅದನ್ನ ಕೇಳೋರು ಇಲ್ಲ, ಹೇಳೋರು ಇಲ್ಲ. ನಮ್ಮ ಸೊಸೈಟಿಲಿ ಹಾಗಾಗಿದೆ. ಬಡವ್ರ ಬಗ್ಗರು ಗೊಬ್ಬರ ಇಳಿಸಿಲ್ಲ. 1-6 ವರ್ಷ ಆಯ್ತು ಗೊಬ್ಬರ ತಂದು ಇಲ್ಲಿ ಇಳಿಸಿ. ಈಗ ಬಂದಿದೆ, ಈಗ 1 ವಾರದಲ್ಲಿ 2 ಲೋಡ್ ಗೊಬ್ಬರ ಕಿತ್ತಾಕಿದ್ದಾರೆ. ನಮ್ಮ ರೈತರು ಒಬ್ಬರಿಗೆ ಒಂದು ವೆಹಿಕಲ್ ಇರಕ್ಕಲ್ಲ, ಹೋಗ್ಬೇಕು ಹಾಸನಿಗೆ. ಇದಕ್ಕೆ ಏನಕ್ಕೆ ಮಾಡಿದ್ದಾರೆ ಸೊಸೈಟಿನ? ಇದನ್ನ ಅಲ್ಲ ಏನಕ್ಕೆ ಮಾಡಿದ್ದಾರೆ ಇದನ್ನ? ವರದಿ ಒಂಚೂರು ನೀವು ದಯಮಾಡಿ ಎಲ್ಲ ಇದಕ್ಕೆ ಕಳಿಸ್ಬೇಕು. ದೊಡ್ಡ ಮೇಲಧಿಕಾರಿಗಳಿಗೆ ಇದು ಮಾಡಂಗೆ ಕಳಿಸಿ. ಅದೇ ಸಮಸ್ಯೆ ಸಹ. ಈಗ ಲೋನ್ ಕೊಟ್ಟಿದ್ದಾರೆ, ಒಬ್ರಿಗೆ 50,000 ಮಾಡೋದು 3 ಲಕ್ಷ ಮಾಡಿದ್ದಾರೆ. 50,000 ಕೊಟ್ಟನಿಗೆ 3 ಲಕ್ಷ ಮಾಡಿದ್ದಾರೆ. 10,000 ಕೊಟ್ಟನಿಗೆ 20,000 50,000 ಮಾಡಿದ್ದಾರೆ. ಈ ಥರ 1,36,00,000 ಸಾಲ ಮಾಡಿದ್ದಾರೆ. ಇದರಲ್ಲಿ ಜನಗಳಿಗೆ ಇದು ಮಾಡಿರೋದು. ಇದು 2 ಸರಿ ರಿನ್ಯೂವಲ್ ಆದ್ರೂ ಹೆಚ್ಚುವರಿ. ಈಗ ನಮಗೆ 50,000 ಕೊಟ್ಟಿದ್ದಾರೆ, 50,000 ಕೊಟ್ಟು 1 ಲಕ್ಷ ಮಾಡಿದ್ದಾರೆ ಸಾಲನ. ಮನ್ನಾ ಆಗಿದೆ. ಮನ್ನಾ ಆದ್ರೂ ನಮ್ಮ ಹತ್ರ ವಸೂಲು ಮಾಡಿದ್ದಾರೆ ಜನಗಳ ಹತ್ರ. ಅದಿಲ್ಲಿ ನೋಟಿಸ್ ಬೋರ್ಡ್ ಹಾಕಿಲ್ಲ, ಏನು ಮಾಡಿಲ್ಲ. ನಮ್ಮ ರೈತರಿಗೆ ಏನು ಸಿಕ್ಕಿಲ್ಲ ಇಲ್ಲಿ ತನಕನೂ. ಯಾವ್ದು ಹೋಗಿದೆ ಯಾರ್ದು ಹೋಗಿದೆ ಅಂತ ಗೊತ್ತಿಲ್ಲ. ನಮ್ಮ ಏನು ಒಟ ಬಿದ್ದು ಒಂದು ಚೀಲ ಗೊಬ್ಬರ ತಗೊಂಡು ಓಡೋದು, ನಮಗೆ ಅಷ್ಟೇ ಕೆಲಸ ನಮಗೆ ಬೇಕಾಗಿರೋದು. ಬಾಕಿ ಅಮೌಂಟ್ ನಮ್ಮ CO ಮಾಡಬೇಕು, CO ಕೊಡ್ಬೇಕು ನಮಗೆ ಸರ್ಕಾರಕ್ಕೆ. ಈಗ DCG ಬ್ಯಾಂಕ್ನವರು ಕ್ರಮ ತಗೊಂಡಿಲ್ಲ. ಒಬ್ಬ ಸೂಪರ್ವೈಸರ್ ಬರ್ತಾರೆ, ಇದನ್ನ ನಾವೇನು ನೋಡೋಕ್ಕಾಗಲ್ಲ ಕಣ್ರಿ. ಕೇಳಿದ್ರೆ ಇದ್ರಲ್ಲಿ ಬಂದು CO ಉಮೇಶ್ ಇಲ್ಲೇ ಕೂತಿದ್ದಾರೆ ಕೇಳಿ. ಆಮೇಲೆ ಗಿರೀಶ್ ಅಂತೇಳಿ ನಮ್ಮ ಸೂಪರ್ವೈಸರು 1 ದಿವಸ ಬಂದಿಲ್ಲಿ ಯಾವುದನ್ನು ಕೇಳಲ್ಲ. ಇಲ್ಲಿ ಬಂದು ಜನಕ್ಕೆ ಏನಾಗಿದೆ, ಏನು ಕೊಟ್ಟಿದೆಯಾ ನೀನು ಅಂತ ಇಲ್ಲಿ ಬರೋದೇ ಇಲ್ಲ. ನೋಡಿ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ ಇಷ್ಟು ಗೊಬ್ಬರಕ್ಕೆ, 2 ಚೀಲ ಗೊಬ್ಬರಕ್ಕೆ. ಇವರು ಇಲ್ಲಿ ನಮ್ಮ ಜನ ಈ CO ಈಗ ಬಂದ್ದಾರೆ. 1 ಗಂಟೆಲಿ ಬಂದಿದ್ದಾರೆ. ಸುಮ್ಮನೆ 1 ಗಂಟೆಲಿ ಬಂದಿದ್ದಾರೆ. ಈ 1 ಗಂಟೆಲಿ ಬಂದರೆ ಇವ್ರು ಬೆಳಗಿಂದ ದನ ಕಟ್ಟಕ್ಕೆ ಏನು ಮಾಡ್ಬೇಕು ಇವರು? ಈಗ ದನ ಕಾಯರು ಯಾರು ಇರಕ್ಲಿ, ಎಲ್ಲ ಬೇರೆ ಇರ್ತೀವಿ. ಒಬ್ಬ ಗಂಡ ಹೆಂಡತಿ ಏನು ಮಾಡ್ಬೇಕು ಹೇಳಿ? ಇದನ್ನ ಯಾರು ಇದನ್ನ ಕಷ್ಟ ಸುಖ ನೋಡ್ಯಾರು? ಈ ಸೊಸೈಟಿ ಏನಕ್ಕೆ ಮಾಡಿದ್ದಾರೆ? ಸರ್ಕಾರ ಕೊಡ್ತೈತೆ, ಕೇಂದ್ರ ಸರ್ಕಾರದಿಂದ ಕೋಟಿಗಟ್ಟಲೆ ಕೊಡ್ತೈತೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಮೇಲಧಿಕಾರಿಗಳು AR ಏನ್ ಮಾಡ್ತಾ ಇದ್ದಾರೆ, DR ಏನ್ ಮಾಡ್ತಾ ಇದ್ದಾರೆ, ಇಲ್ಲ ಸೊಸೈಟಿ ಮ್ಯಾನೇಜರ್ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿಗೆಲ್ಲರೂ ಬಂದಿದಾರ? ಯಾವ ಥರ ಸ್ಪಂದನೆ ಮಾಡಿಲ್ಲ ನಮ್ಗೇನು. ಅದೇ ಇದು ಏನು ಉಪಯೋಗ ಇಲ್ಲ. ನೀವೇನಾದ್ರು ದಯಮಾಡಿ ಮುಖ್ಯಮಂತ್ರಿಗಳು ಇದಕ್ಕೆ ತಗೊಂಡೋಗಿ ಅಲ್ಲಿಂದ ಒಂಚೂರು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನ ಇದು ಮಾಡ್ಕೊಂಡಿದ್ದೀವಿ. ಏನಾದ್ರು ಒಂದು ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ಸೊಸೈಟಿ ಒಂಚೂರು ಕಣ್ಣು ಹಾಕ್ಬಿಟ್ಟು ಏನು ಲಾಸ್ ಆಗಿದೆ, ಅನುಕೂಲ ಮಾಡಿ ಒಂಚೂರು ಜನಗಳಿಗೆ ಅನುಕೂಲ ಆಗಿ ಮಾಡಿಕೊಡ್ಬೇಕು ಅಂತ ವಿನಂತಿ ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ಎರಡನೇದು ಗೊಬ್ಬರ. ಈಗ ಗೊಬ್ಬರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದು ಹೋಯ್ತು, ಇದು ಸಾಲದ್ದು ಅಷ್ಟೊಂದಲ್ಲಿ 1,36,00,000 ದುಡ್ಡನ್ನ ಇವರು ಡ್ರಾ ಮಾಡ್ಕೊಂಡು ಎಲ್ಲ ಮಾಡಿ 2-3 ವರ್ಷ ಇವರೆಲ್ಲ ಇದು ಮಾಡ್ಕೊಬಿಟ್ಟಾರೆ. ಇವರು ಅದನ್ನು ಬಳಸ್ಕೊಂಡಾರೆ ಇವ್ರ ಕೆಲಸಕ್ಕೆ. ಯಾರು? CO. ಇನ್ಯಾರು ಬಳಸ್ಕೊಂತಾರೆ? ನಾವು ಬಳಸ್ಕೊಳಕ್ ಕೊಡ್ತಾರ ಸರ್ಕಾರ? DCG ಬ್ಯಾಂಕ್ ಕೊಡುತ್ತಾ? ನಮ್ಗೆ ಏನು ಗೊತ್ತಲ್ವ? ನೀವು ಯಾವನ ಆಚೆಲಿ ಇರೋ ಅಂತಾರೆ, ಅವರೇ ಹೋಗ್ಬೇಕಲ್ಲಿ. ನಮ್ಗೇನು ಗೊತ್ತಿಲ್ಲ ಅಲ್ಲಿ. ಅದನ್ನ ಯಾರು ಮಾಡ್ಬೇಕು ಹೇಳಿ? CO ತಾನೇ ದುಡ್ಡು ಬಳಸ್ಕೋಬೇಕಾರದು. ಅದೇ ಅವರೇ ತಾನೇ ಈಗ ಇದು ಕೊಡ್ಬೇಕಾರದು. 1,36,00,000 ಹೆಂಗ್ ಬಂತು? ಅದನ್ನ ಯಾಕೆ ಬಳಸ್ಕೊಂಡ್ರು ಹೇಳ್ಬೇಕಲ್ವಾ? ಯಾರು ಕೇಳೋರು ಯಾರಿದ್ದಾರೆ? ಇಲ್ಲ ಒಬ್ಬ ಇವ್ರು ಕರ್ಸಿ
ಕಂಪ್ಲೇಂಟು ಮಾಡಿದ್ದೀವಿ, ARಗೆ DRಗೆಲ್ಲ ಮಾಡಿದ್ದೀವಿ. ಅವರು ಏನು ನೀವೇ ಇದು ಮಾಡಿ ಅಂತ ಕೇಳ್ತಾರೆ. ನಾವು ಮಾಡೋಕ್ಕಾಗತ್ತೆ ಇಲ್ಲಿ? ನಾವು ಮಾಡೋಕ್ಕಾಗುತ್ತಾ ಅಂತ? ಯಾರೂ ಮಾಡಿಲ್ಲ. ಕಂಪ್ಲೇಂಟು ಮಾಡಿದ್ದೀವಿ, ಎಲ್ಲ ಹೋಗಿ ಬಂದಿದ್ದೀವಿ ಮೆಂಬರ್ಗಳು ಎಲ್ಲವ, ಆದರೂ ಏನೂ ಮಾಡಿಲ್ಲ. ಇನ್ನು ಮುಂದೆ ಆದ್ರೂ ಅನುಕೂಲ ಮಾಡಿಕೊಡ್ಬೇಕು ನಮಗೆ. ಇಲ್ದವರು ಈಗ ಇದಕ್ಕೆ 1 ಕೋಟಿ ಇದನ್ನು ಶಾಂಕ್ಷನ್ ಮಾಡಿದ್ದಾರೆ. ಇದಕ್ಕೆ ನೋಡಿ ಇಲ್ಲಿ 3 ಕೇಂದ್ರ ಸರ್ಕಾರದಿಂದ 3ಕ್ಕೆ ಇದು ಕೊಟ್ಟಿರೋದು. ಇದನ್ನು ತಳ ಅದ 3 ಬಿಲ್ಡಿಂಗ್ ಮಾಡಿ ಅಂತೇಳಿ ಇದು ಕೊಟ್ಟಿರೋದು ನಮಗೆ. 1 ಬಿಲ್ಡಿಂಗ್ ಮಾಡಿ ಅದಂತ ಕೊಡ್ರಿ. ಇಲ್ಲಿ 3 ಬಿಲ್ಡಿಂಗ್ ಮಾಡೋಕ್ಕೆ ಅನುಮೋದನೆ ಕೊಟ್ಟಿರೋದು ಕೇಂದ್ರ ಸರ್ಕಾರ. ಇವ್ರಿಗೆ ಏನು ಮಾಡಿದರೆ ಈಗ ಅತ್ತಿಗೆ ವಸತಿ ಇದ್ರಾಗ ನೋಡಿ ಸರ್ 3ಕ್ಕೆ ಇದನ್ನು ಕೊಟ್ಟಿದ್ದಾರೆ, ಅನುಮೋದನೆ ಕೊಟ್ಟಿದ್ದಾರೆ. 40, 80ಕ್ಕೆ 3 ಬಿಲ್ಡಿಂಗ್ ಮಾಡಿ ಅಂತೇಳಿ. ಇವ್ರು 1 ಮಾಡಿದ್ದಕ್ಕೆ 1 ಕೋಟಿ ಸಾಲ ತೋರಿಸಿದಾರಲ್ಲ, ಇದು ಯಾರು ಇದು ಮಾಡ್ತಾರೆ? ಇದನ್ನು ಕೊಡ್ತೀನಿ ಇಲ್ಲಿ ಇಟ್ಕೊಳಪಲ್ಲಿ 1 ಕೋಟಿ ಮಾಡಿದ್ದೀವಿ ಅಂತೇಳಿ. ಇದಕ್ಕೆ ಕುಡಿಯೋ ನೀರಿಲ್ಲ, ಒಂದು ಲೈಟ್ ಇಲ್ಲ. ಇಲ್ಲಿ ನೋಡಿ, ಯಾರಾದರೂ ಸರಿಯಾದರು ಇವರು ಕಾರ್ಯದರ್ಶಿ ಆದರು ಅದನ್ನ ಹೈಟ್ ಮಾಡ್ಬೇಕು ತಾನೆ. ಜಮೀನು ಹಿಂದ್ಗಡೆಗೆ ಹೋಗಿ ಹೈಟ್ ಇದೆ, ಶೀತಾಗಿ ಗೊಬ್ಬರ ಎಲ್ಲ ಹಾಳಾಗುತ್ತೆ. ಹಾಳಾದ್ರೆ ಯಾರ್ದು ಹೋಗೋದು? ನಮ್ಮ ಇದ್ರದ್ದು ಸೊಸೈಟಿದೆ ಹೋಗೋದು. ಇವ್ರು ಏನು ಮಾಡ್ತಾ ಇದ್ರು ಅಲ್ಲಿ ತನಕವ? ಇವರೆಲ್ಲವ ನೋಡಿ ಇಲ್ಲಿ ಇದರಲ್ಲಿ. ಆಮೇಲೆ CCL ಲೋನು ಜೋಳ ತುಂಬಕ್ಕೆ ಬಯಲಾದಲ್ಲಿ ಇದೇ ಇಲ್ಲ. ಅದು 5 ಕೋಟಿ ಸಾಲ ಮಾಡಿದ್ದಾರೆ. 1 ಕೋಟಿ ಒಂದ್ಸರಿ ಮಾಡಿದ್ದಾರೆ. ಅದು ಸಾಲ ಇವರು ನೋಡ್ಕೋಬೇಕು ತಾನೆ, ಬ್ಯಾಂಕ್ನವರು. ಜವಾಬ್ದಾರಿ ಯಾರಿಗೆ? ನಮಗೆ ಗೊತ್ತಿರುತ್ತಾ? 1 ಕೋಟಿ ಸಾಲ ಮಾಡಿದಾಗ ಯಾಕಪ್ಪ ಸಾಲ ಆಯ್ತು, ಜೋಳ ತುಂಬಿದ್ಯಾ, ಲಾಸ್ ಆಯ್ತಾ, ಎಷ್ಟು ಲಾಸ್ ಆಯ್ತು, ಎಷ್ಟು ಕಟ್ಟಿದ್ಯಾ ಅಂತ ಕೇಳಿಲ್ಲ. ಮೊದಲನೇ ಸರಿ. ಆಮೇಲೆ 2ನೇ ಸರಿಯಲ್ಲಿ ಕೊಟ್ಟಿದ್ದಾರೆ 5 ಕೋಟಿ ಮಾಡಿದ್ದಾರೆ ಈಗ ಸಾಲನ ಜೋಳದ. ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ಲ. 60 ಲಕ್ಷ ಬಡ್ಡಿ ಬರ್ತಾ ಇದೆ ತಿಂಗಳವ ಬ್ಯಾಂಕಿಗೆ. ಇದಕ್ಕೆ 60 ಲಕ್ಷ ಎಲ್ಲಿ ದುಡಿಯೋ ಮಾಡ್ತಾ ಇದೀವಿ. 1 kg ಗೊಬ್ಬರ ಮಾರಿಲ್ಲ. ಅಲ್ಲ, ಕಟ್ಕೊಡ್ಬೇಕು. ಈಗ ಎಲ್ಲಿ ತರೋದು? 1 kg ಗೊಬ್ಬರ ಮಾರಿರಾರ ಅವ್ರ ಇದಾರ ತೀರುತ್ತೆ. ಏನೋ ಇವ್ರ ಖರ್ಚಾರ ಅವ್ರದಾರ ಮೇಂಟೈನ್ ಆಗುತ್ತೆ. ಇವ್ರ ಗೊಬ್ಬರನೂ ಮಾರಲ್ಲ. ನಮ್ಮ ಸೆಕ್ರೆಟರಿನೇ ಬರೋದೇ ಇಲ್ಲ ಇಲ್ಲಿಗೆ. ಇವತ್ತೇ ಬಂದಿರೋದು. ಈಗ 1 ತಿಂಗಳು 1.5 ತಿಂಗಳು MTL ಲೋನ್ ಕಟ್ತೀವಿ 1.5 ಲಕ್ಷ ತಂದು. ಈಗ 4 ದಿವಸದಲ್ಲಿ ನನಗೆ ಇದನ್ನ ಅದೇನು ರೆಸಿಪ್ಟ್ ಎಲ್ಲ ತಂದ್ಕೊಡಪ್ಪ ನನಗೆ ಈಗ ತಂದ್ಕೊಟ್ಟಾರೆ. ಏನು ಮಾಡ್ತಾ ಇರ್ತಾರೆ ಇವರು? ಸಂಬಳ ಯಾಕೆ ತಗೋತಾರೆ ಇವ್ರು? ಮತ್ತೆ ಅಲ್ಲ, ಸಂಬಳ ಯಾಕೆ ತಗೊಂತಾರೆ? ಹಂಗೆ ಬರ್ದಿದ್ಮೇಲೆ ತಗೋಬಾರ್ದು. ಇಲ್ಲ, ನಮಗೆ ಬೇಡ ಅಂತ ಬಿಡಬೇಕಲ್ವಾ? ಮತ್ತೆ ಯಾಕೆ ಯಾಕೆ ಬರೋದಿಲ್ಲ? ಅದನ್ನ ಯಾರನ್ನ ಕೇಳೋದು ನಾವು? ಇದನ್ನ ಹೇಳಿ. ಈಗ ಈ TV ಒಂಚೂರು ಇದು ಮಾಡಿ, ನಾವು ಯಾರನ್ನ ಕೇಳೋಣ? ಇಲ್ಲಿ ನಮಗೆ ಗೊತ್ತಿಲ್ಲ, ಯಾರನ್ನ ಕೇಳೋಕ್ಕೂ ಗೊತ್ತಿಲ್ಲ ನಮಗೆ. ವೇಸ್ಟೇಜ್ ಅದು ಈಗ ಎಷ್ಟು ವರ್ಷದಿಂದ ವೇಸ್ಟೇಜ್ ಐತೆ. ಅದನ್ನ ಏನು ಮಾಡೋದ ಗೊಬ್ಬರನ? ಅದು ಇರಲಿ. ಮುಂದಿಂದು CCL ಅದೇ 5 ಕೋಟಿ ಸಾಲ 11 ಕೋಟಿ ಸಾಲ ಮಾಡಿದ್ದಾರೆ ಇದ್ರ ಮೇಲೆ. ಅದು ಇದು ಅಂತೇಳಿ ಏನಕ್ಕಾಯ್ತು ಸಾಲ? ಈಗ ಜೋಳಕ್ಕೆ 5 ಕೋಟಿ ತಗೊಂಡಿದ್ದಾರೆ. 5 ಕೋಟಿ ತಗೊಂಡು ಜೋಳ ವ್ಯಾಪಾರ ಮಾಡಿದ್ದೀವಿ. 3 ಕೋಟಿನಾರು ತೋರಿಸ್ಬೇಕಲ್ವಾ? ಅದನ್ನ 3 ಕೋಟಿ ಬಂದಿದೆ, ಇನ್ನು 2 ಕೋಟಿ ಲಾಸ್ ಐತೆ. ಇದನ್ನು ಕಟ್ಟಿದ್ದೀನಿ ಅಂತ ಎಲ್ಲರೂ ಒಂದು ಇದು ಬರಬೇಕಲ್ವಾ? ಏನೂ ಇಲ್ಲ, ಏನೂ ತೋರಿಸಿಲ್ಲ ಇದರಲ್ಲಿ ನಮ್ಮ ಬುಕ್ಗಳಲ್ಲಿ. ಈಗ 2 ವರ್ಷದ ಆಡಿಟೇ ಮಾಡಿಸಿಲ್ಲ ಇವರು. ಹಿಂದೆ 23 ಸಾಲಲ್ಲೇನೋ ಆಡಿಟ್ ಆಗಿರೋದು ಇದೆ ಇದರಲ್ಲಿ. ಅದು ನಮ್ಗೆ ಹೇಳೋಕ್ಕೂ ಆಗಲ್ಲ, ನಮ್ಗೆ ಬರೋಕ್ಕೂ ಇಲ್ಲ, ಓದಿವಿಲ್ಲ ಇಲ್ಲಿ ತನಕ. ಅಲ್ಲಿ ಇದೆ ಓದಕ್ಕೆ ನಮಗೆ ಬರಬೇಕಲ್ಲ, ನಾವು ಓದಿಲ್ಲ ಹಂಗೇನು. ಇಲ್ಲಿ ತನಕ ಈಗ ಆಡಿಟ್ ಮಾಡ್ಸೋಕ್ಕೆ 25, 26 ಆಡಿಟ್ ಮಾಡ್ಸೋಕೆ ಏನಾಯ್ತು ಇವ್ರು? ವರ್ಷಕ್ಕೆ ಒಂದ್ಸರಿ ಏನು ಮಾಡ್ತೇವೆ? ಸೂಪರ್ವೈಸರ್ ಕರೆದು ಒಂಚೂರು ಅವ್ರನ್ನ ನೀವು ತನಿಖೆ ಇದು ಮಾಡ್ಬೇಕು. ನೀವು ಒಂಚೂರು ಅದನ್ನ ಹೋರಾಡಿ ಮಾಡಿಸ್ಬೇಕು ಸರ್. ಸಾಲ ಇದಾಗ್ತದ, ಸಾಲ ವಜಾ ಐತೆ, ಅದು ರಿಕಾರ್ಡ್ ನಿಮಗೆ ಸೊಸೈಟಿಯವ್ರು ಕೊಡಬೇಕು. 2019 ನಾವು ಸಾಲ ಮಾಡಿದ್ದು ಅಂದ್ರೆ ನಾವು ಸಾಲ ಕಟ್ಕೊಟ್ಟಿದ್ದೀವಿ. ಸರ್ಕಾರ ಕಟ್ಕೊಟ್ಟಿದ್ದೆ, ಕೋರ್ಟ್ ಕಟ್ಲೆ. ಅದನ್ನು ಅವರು ಇದು ಮಾಡಿದ್ದಾರೆ. ಮತ್ತು CO ಮತ್ತು ಸೂಪರ್ವೈಸರು ಇಬ್ಬರು ದುರಾಡಳಿತ. ಸೂಪರ್ವೈಸರ್ ಅಂತೂ ದುರಾಡಳಿತ ಮಾತು. ನಿಮ್ದು ಒಂದೇ ಸೊಸೈಟಿ ಅಂತ ನೋಡ್ಕೊಳಕ್ಕೆ ಅಂತಾರೆ, ಏಕವಚನದಾಗ ಮಾತಾಡ್ತಾರೆ. ನಾವೇನು ರೈತರು ಅಂದ್ರೆ ಅಗ್ಗದ ರೈತರು ಅಂತ ಮಾಡಿದಾರ? ಊರೇನು ಗೇಜ್ ಹಾಕಕ್ಕೆ ನಾವು ಏನು ಬಿಸಿಲು ಬ್ಯಾಗಿ ಅನ್ನೋಂಗೆ ಗೇಜ್ ಹಾಕವು 8 ಮಕ್ಳು ಅದಾವ. ದುರಾಡಳಿತ ಮಾತಾಡೋಕ್ಕೆ ಸೂಪರ್ವೈಸರ್ಗೆ ಏನು ಹಕ್ಕು? ರೈತರ ಮೇಲೆ, ಒಬ್ಬ ಬಡ ರೈತರ ಮೇಲೆ ದುರಾಡಳಿತ ಮಾತಾಡ್ತಾರಲ್ಲ, ಯಾಕೆ? ನೀವು ಸರಿಯಾಗಿ ಕ್ರಮತಾಣದಲ್ಲಿ ಇವರೆಲ್ಲ ದುರಾಡಳಿತ ಮಾತು ರೈತರ ಮೇಲೆ ಒಂದು ಸ್ವಲ್ಪ ನಿಜವಾಗಿ TV ಮಾಧ್ಯಮದವರೆಲ್ಲ ಪ್ರಚಾರ ಮಾಡಿ ಆ ಗಿರೀಶ್ ಸರ್ ಅನ್ನೋರು ಕರೆಸಿ ತಕ್ಕ ಪಾಠ ಕಲಿಸ್ಬೇಕು ಅವರಿಗೆ. ನೀವ್ಯಾರ ಕೇಳಕ್ಕೆ ಅಂತಾರೆ ಗಿರೀಶ್ ಸರ್ ರಿಕಾರ್ಡ್ ಎಷ್ಟು ಹೋಗ್ತಾರೆ ತಾಳ ನೀನು ನೋಡ್ಕೊಳ್ಳೋ ಅಂತವ. ಎದೆ ತೊಟ್ಟು ಹೇಳ್ತಾರೆ ನನಗೆ, ನೋಡ್ತೀನಿ ಕಣ ನಿನ್ನ ಅಂತವ. ಇವೆಲ್ಲ ದುರಾಡಳಿತ ಮಾತಾಯಿದ್ದು. ನಾವು ರೈತರು ಸಂಪತ್ತಿಲ್ದಿಗೆ ಬಿಲ್ಡಿಂಗ್ ಕಟ್ಟಿರೋದು. ಏನು ಅವ್ರ ದುಡ್ಡಲ್ಲೇ ನಾವು ಕಟ್ಟಿಲ್ಲ. ನಮ್ಮ ಸೇರಣ ಹಾಕ್ಕೊಂಡು ಸೇರಣ 35 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ. 55 ಲಕ್ಷ ರೂಪಾಯಿ ಸೇರಣ ಇದ್ದಿದ್ದು 35 ಲಕ್ಷ ರೂಪಾಯಿ 35 ಲಕ್ಷ ಲೂಟಿ ಮಾಡಿ ಹಾಕಿದ್ದಾರೆ ನಮ್ಮ ಸೇರಣವ. ಸೇರಣ ಎಲ್ಲೋತು? ಸಾಲ ಬಂದಾಗ ಬಿಲ್ಡಿಂಗಿಗೆ ಅಂತೇಳಿ 5,000 ಸಾವಿರ 3,000 ಸಾವಿರ ಮುರ್ಕೊಂಡಿದ್ದಾರೆ. ಆ ದುಡ್ಡು ಎಲ್ಲೋತು? ರೈತರಲ್ಲಿ ಅಗ್ಗದ ರೈತರು ಅಂತ ಮಾಡಿದಾರ. ನಮ್ಮ ಹೆಸರು ಸೋಮಶೇಖರ್ ಅಂತ ಸೀಗೆ
ಅವರು. ಆದ್ರೆ ಲೋನ್ ಇಂದು ನಮ್ಗೆ 25,000 ಅಮೌಂಟ್ ಬಂದಿಲ್ಲ. ಬಂದ್ ಕೇಳಿದ್ರೆ ಇವ್ರದ್ದು ಏನು ರೆಸ್ಪಾನ್ಸ್ ಇಲ್ಲ. ನಮಗೆ ಬರೀ ಆಧಾರ್ ಕಾರ್ಡು ಅಕೌಂಟ್ ನಂಬರ್ ತಂದು ಕೊಡಿ ಅಂತಾರೆ. ನಾವು ತಂದು ಕೊಟ್ಟು ಸಾಕಾಯ್ತೆ ಇವರಿಗೆ. ನಮಗೆ ಅದೇನು ಕ್ಲಿಯರ್ ಮಾಡ್ಕೊಟ್ಟಿಲ್ಲ. ನಮಗೆ ಕ್ಲಿಯರ್ ಮಾಡ್ಕೊಡಂಗ ಒಂದು ಮನವಿ ಮಾಡ್ಕೊಡಿ ಅಷ್ಟೇ. ಲೋನ್ ಸ್ಯಾಂಕ್ಷನ್ ಇಲ್ಲ, ನಮಗೆ 25,000 ಅಮೌಂಟ್ ಬಂದಿಲ್ಲ. 2 ಲಕ್ಷ ಸ್ಯಾಂಕ್ಷನ್ ಮಾಡಿದ್ರು, 1.75 ಬಂದಿದೆ ನಮಗೆ. ಇನ್ನ 25,000 ಅಮೌಂಟ್ ನಮಗೆ ಬಂದಿಲ್ಲ. ಅದಕ್ಕೆ 2 ವರ್ಷದಿಂದ ದುಡ್ಡು ಬಡ್ಡಿ ಕಟ್ಟಿದೀವಿ ನಾವು. 2 ಲಕ್ಷ ಕಟ್ಟಿದೀವಿ, ಕೊಟ್ಟಿಲ್ಲ, ಗೊತ್ತಿಲ್ಲ. ಅದನ್ನ ಎಲ್ಲೋಯ್ತು ಅಂತ ಕೇಳಿದ್ರೆ ಅವ್ರು ಏನು ರೆಸ್ಪಾನ್ಸ್ ಮಾಡಲ್ಲ ನಮಗೆ. ಅದಕ್ಕೂ ಬಡ್ಡಿ ಕಟ್ತಾ ಇದೀವಿ. ಇನ್ನು 2 ಲೋನ್ ಇದೆ, ಇನ್ನು 2 ಕಂತಿದೆ. ಆ ಅಮೌಂಟನ್ನ ನಾವು ಕಟ್ಟಲ್ಲ ಸರ್ ಅಂತ ಹೇಳ್ತಿದೀವಿ. ಬರೀ ಆಧಾರ್ ಕಾರ್ಡು ಅಕೌಂಟ್ ನಂಬರ್ ತಂದ್ಕೊಡಿ ಅಂತ ಹೇಳ್ತಿದ್ದಾರೆ ಹೊರತು ಅದಕ್ಕೆ ಏನೂ ಇದಿಲ್ಲ, ನಮಗೆ ರೆಸ್ಪಾನ್ಸ್ ಇಲ್ಲ ಅವ್ರಿಗೆ. ಅದೇ ಸರ್, ಏನು ಎಷ್ಟು ಸಲ ಬಂದು ಕೇಳಿದ್ರು ಇವರು ನಮಗೆ ಇದುವರೆಗೂ ಇಷ್ಟು ವರ್ಷದಲ್ಲಿ ನನಗೆ ಒಂದು ದಿನ ನಮಗೆ ಸಿಕ್ಕಿಲ್ಲ, ನಾವು ನೋಡಿ ಇರಲಿಲ್ಲ. ಇವತ್ತು ದುಡ್ಡು ಕಟ್ಟೋಣ ಅಂತ ಬಂದು ಅವಾಗ ಇವ್ರು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಈಗ ಬಂದಿದ್ದೀವಿ. ನಾವು ಎಲ್ಲ ಮಳೆ ಬಿಸಿಲು ಅಂದಲೇ ಕೂಲಿ ಮಾಡಿ ಕಟ್ಟೋದು ಸರ್. ನಾವು ಮಕ್ಕಳು ಮರಿನೆಲ್ಲ ಬಿಟ್ಟು ನಾವು ಕೂಲಿ ಮಾಡಿ ಕಟ್ತೀವಿ, ಬಡ್ಡಿ ಕಟ್ತೀವಿ. ಇದು ಕೊಟ್ಟವರು ಕರೆಕ್ಟಾಗಿ ಎಲ್ಲ ಕ್ಲಿಯರ್ ಆಗಿ ಮಾತಾಡಬೇಕು, ಎಲ್ಲ ಹೇಳ್ಬೇಕು. ನಾವು ಕೂಲಿ ಮಾಡಿ ಕಟ್ಟೋದು ತಾನೇ ಬಡ್ಡಿ ಎಲ್ಲವ. ನಮಗೆ ಯಾರು ಕೊಡ್ತಾರೆ, ಯಾರು ತಿಂದವ್ರೆ ಗೊತ್ತಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ಬ್ಯಾಂಕಲ್ಲಿ ಹೋಗಿ ಕೇಳಿ ಅಂತಾರೆ. ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಅಲ್ಲೋಗಿ ಕೇಳಿ, ನಿಮ್ಗೆ ಯಾರು ಲೋನ್ ಮಾಡಿಸ್ಕೊಟ್ಟಿದ್ದು ಅವ್ರನ್ನ ಕೇಳಿ ಅಂತಾರೆ. ಅವರು ಮಧು ಅಣ್ಣ ಅವ್ರು ಏನ್ ಮಾಡ್ತಾರೆ, ಅವರು ಉಮೇಶ್ ಅಣ್ಣವ್ರು ಬರಲ್ಲ, ಅವ್ರನ್ನ ಕೇಳಬೇಕು ಅಂತಾರೆ. ಅವ್ರನ್ನ ಯಾವಾಗ ಬರ್ತಾರೆ ಅಂದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ. ಇಷ್ಟು ವರ್ಷ ಆಗಿದೆ ನಾವು ಸಂಘ ನಡೆಸಕ್ಕಿರ್ದು, ಒಂದೇ ಒಂದ್ ದಿನನೂ ಕೂಡ ಅವ್ರು ಬಂದು ಅಟೆಂಡೆನ್ಸ್ ಹಾಕಿಲ್ಲ, ನಮಗೆ ನೋಡಿಲ್ಲ. ಅವ್ರು ಯಾರು ಅಂತಾರೆ ನಮಗೆ ಗೊತ್ತಿಲ್ಲ. ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ನಾವು ಇದುವರೆಗೂ ನೋಡೇ ಇರ್ಲಿಲ್ಲ, ಇವತ್ತೇ ನೋಡಿರೋದು ನಾವು ಅವ್ರನ್ನ. ಕೊಟ್ಟಿದ್ದೀವಿ ಜಾಗ ಕೊಂಡಿದ್ದೀನಿ ಅಂತ ಯಾರು ಹೇಳಿದ್ರು? ಎಷ್ಟು ವರ್ಷ ಆಯ್ತು ಫ್ರೀ ಬಿಟ್ಟು ಕೊಟ್ಟು ಅಂತ? 2-3 ವರ್ಷ ಆಯ್ತು. ಏನ್ ದುಡ್ಡು ಕೊಟ್ಟಿದ್ದಾರೆ, ನಮ್ಮ ಸೊಸೈಟಿ ಕಟ್ತೀವಿ ಅಂದ್ರು. ಸೊಸೈಟಿ ಅವ್ರು ಬರ್ಕೊಂಡವ್ರಂತಲ್ಲ ಮೆಮೋದಲ್ಲಿ 7 ಲಕ್ಷ ಬರ್ಕೊಂಡಿರ್ಬೋದು. ನಾವು ಕೊಟ್ಟಿರೋದು ಫ್ರೀ, ತಿಂದಿದ್ದಾರೆ. ನನಗೆ ಕೊಟ್ಟಿರೋ ದಾಖಲೆ ನನಗೆ ಕೊಟ್ಟಿಲ್ಲ ದಾಖಲೆ, ಏನು ನನಗೆ ದುಡ್ಡನ್ನ ಕೊಟ್ಟಿಲ್ಲ. ಎಲ್ಲಿ ತರ ಆಗಿರೋದು ಇದು? ಇದೇ ಜಾಗ, ಇದೇ ಜಾಗ, ಇದೇ ಜಾಗ. ಹೀಗೆ ಇದೇ ಜಾಗ, ನಾನೇ ಉತ್ಕೊಂಡಿದ್ದೆ, ನಾನೇ ಬಿಟ್ಕೊಟ್ಟವನು. ಸಾರ್ವಜನಿಕರಿಗೆ ಉತ್ತಮ ಆಗುತ್ತೆ ಅನ್ನೋದಿಗೆ. ಅದಕ್ಕೆ ಅವರು ದುಡ್ಡು ಕೊಡ್ತಾ ಅಂತ ಹೇಳೋರು ನಿಮ್ಗೆ ನಾಮ ಹಾಕೋರಲ್ಲ ಅಂತ. ಅದಕ್ಕೆ ನಾಮ ಹಾಕಿದ್ದಾರೆ ನಮಗೆ. ಒಂದಲ್ಲ ನಾಮ ಬಿಡಿಯತ್ತೆ 1000 ಹಾಕಿದೆ. ಇದು ಒಂದೇ ಫಸ್ಟ್ನೇ ನಾಮ ಅಲ್ಲ, ಚೆನ್ನವಾಡ ಅಂತ. ಎಸ್, ಇದು ರೈತರು ಮಾಡ್ತಾ ಇರ್ತಕ್ಕಂಥ ಆರೋಪ. ಅಂಡ್ ಇದು ಕೇವಲ ಆರೋಪ ಮಾತ್ರ ಅಲ್ಲ, ಇದು ಕೇವಲ ಆರೋಪ ಮಾತ್ರ ಅಲ್ಲ, ಸಾಬೀತಾಗಿರ್ತಕ್ಕಂಥ ಆರೋಪ. ಸ್ವತಃ ಡಿಆರ್ ಕಚೇರಿಯಿಂದ ನೇಮಕ ಮಾಡಿದ ತನಿಖಾಧಿಕಾರಿಗಳೇ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಪ್ರಕಾರ ಆರೋಪ ಸಾಬೀತಾಗಿದೆ ಅಂತ ಬರೆದಿದ್ದಾರೆ ಅವರಲ್ಲಿ. 2019ರಿಂದ 20ನೇ ಸಾಲು, 2021ರಿಂದ 22ನೇ ಸಾಲಿನವರೆಗೆ ಸಂಘದ ಮೆಕ್ಕೆಜೋಳ ವ್ಯವಹಾರ ಮತ್ತೆ ನಗದು ಪತ್ತಿನ ಸಾಲದ ವ್ಯವಹಾರದಲ್ಲಿ ಸುಮಾರು ₹2,12,448 ರೂಪಾಯಿ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾರೆ. ಮತ್ತೆ ಮುಂದುವರೆದು ಸಾಲದ ಬಾಕಿ ದುರ್ಬಳಕೆಯಿಂದ ಫಿಗರ್ ಕೇಳಿಸ್ಕೊಳ್ಳಿ, 78,97,673 ರೂಪಾಯಿ ಈತ ಮಾಡಿರ್ತಕ್ಕಂಥದ್ದು ಸಾಲದ ಬಾಕಿ ದುರ್ಬಳಕೆ. ಸಾಲದ ಬಾಕಿಯಿಂದ ಹಣ ದುರುಪಯೋಗ. ಮತ್ತೆ 3ನೇ ಸ್ಟ್ರೆಚ್ 7,35,026 ರೂಪಾಯಿ. ಮತ್ತೊಂದು ಪ್ರಕರಣದಲ್ಲಿ 20 ಲಕ್ಷ 15,59,500 ರೂಪಾಯಿ. ಇವೆಲ್ಲವೂ ಕೂಡ ಆರೋಪ ಸಾಬೀತಾಗಿರೋದು. ಚಿಕ್ಕ ಪುಟ್ಟದ್ ಬಿಟ್ಟು ನಾನು ಲಾರ್ಜ್ ಅಮೌಂಟ್ ಮಾತ್ರ ನಿಮ್ ಮುಂದೆ ತೆರೆದಿಡ್ತಾ ಇದ್ದೀನಿ. ಇವೆಲ್ಲವನ್ನ ಹೇಳ್ತಾ ಇರ್ತಕ್ಕಂಥದ್ದು ಡಿಆರ್ ಕಚೇರಿಯಿಂದ ಅಧಿಕೃತವಾಗಿ ನೇಮಕ ಮಾಡಿದ ತನಿಖಾಧಿಕಾರಿಗಳು ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಇಷ್ಟಾದ್ರೂ ಕೂಡ, ಆರೋಪ ಸಾಬೀತಾದ್ರೂ ಕೂಡ ಆತನ ವಿರುದ್ಧ ಕ್ರಮ ಆಗಲಿಲ್ಲ. ಆತ ಬರ್ಕೊಟ್ಟ 90 ಲಕ್ಷ ರೂಪಾಯಿ ವೈಯಕ್ತಿಕವಾಗಿ ಬಳಸ್ಕೊಂಡ್ಬಿಟ್ಟಿದೀನಿ, ತಂದು ಕೊಡ್ತೀನಿ ಅಂತ. ಹಂಗಿದ್ರೆ ಯಾವ್ಯಾವ ಕಚೇರಿಲಿ ಯಾರ್ಯಾರು ಬೇಕೋ ಅಥವಾ ಮನ್ಸಿಗೆ ಬಂದಾಗ ದುಡ್ಡು ಬಳಕೆ ಮಾಡ್ಕೊಂಡು ನಾಳೆ ವಾಪಸ್ ತಂದು ಕಟ್ಬಿಡ್ತೀನಿ ಅಂತ 5 ವರ್ಷ ಆದ್ಮೇಲೆ ಬರ್ಕೊಟ್ರೆ ಸುಮ್ಮನೆ ಆಗ್ಬಿಡ್ತೀರಾ? ಸುಮ್ಮನೆ ಆಗ್ಬಿಡ್ತಾರಾ? ಈ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಈ ಬಗ್ಗೆ ಜಿಲ್ಲಾಡಳಿತ ಎಚ್ಚೆತ್ಕೋಬೇಕು, ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ಕೋಬೇಕು, ಆತನ ವಿರುದ್ಧ ಕ್ರಮ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಆತ ಉಮೇಶ್ ಸಿಇಒ ಆತನೇ ಮಾತಾಡಿದ್ದಾನೆ ವಿವಿಸಿ ವಾಹಿನಿ ಬಗ್ಗೆ. ಈ ಬಗ್ಗೆ ತನಿಖೆ ಆಗ್ತಾ ಇದೆ ಸರ್, ನನ್ನ ಮೇಲೆ ಬಲವಂತವಾಗಿ ಬರೆಸ್ಕೊಂಡ್ಬಿಟ್ರು, ದುಡ್ಡು ದುರ್ಬಳಕೆ ಮಾಡ್ಕೊಂಡಿದ್ದೀನಿ ಅಂತ ಸೈನ್ ಹಾಕಬಿಟ್ಟೆ. ಬಲವಂತವಾಗಿ ಬರೆಸ್ಕೊಂಡ್ರು ನನ್ನ ಕೈಲಿ. ತನಿಖೆ ಆಗ್ತಾ ಇದೆ, ಆಗ್ಲಿ ಬಿಡ್ಲಿ ಸಾರ್, ತನಿಖೆ ಆಗ್ಲಿ ಬಿಡಿ, ತನಿಖೆಯಲ್ಲಿ ಏನ್ ಬರುತ್ತೆ ಮಾಡೋಣ ಬಿಡಿ
ಆರೋಪ ಯಾರು ಬೇಕಾದ್ರೂ ಮಾಡ್ತಾರೆ ಸರ್ ಅಂತ ಬಹಳ ಡೈಲಾಗ್ ಎಲ್ಲ ಹೊಡೆದಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡಿ ಉಮೇಶ್. ಎಂಕ್ವೈರಿಗೆ ಹಾಕ್ಸಿದ್ದಾರೆ. 64 ಎಂಕ್ವೈರಿ ನಡೀತಾ ಇದೆ. 64 ಎಂಕ್ವೈರಿಲಿ ಏನು ಇದು ಬರುತ್ತೆ ಅದನ್ನು ಇದು ಮಾಡಿ ಇದು ಮಾಡೋದು. ಯಾವಾಗ ಎಂಕ್ವೈರಿ ಹಾಕಿದ್ದಾರೆ? ಹಾಕಿ ಎಲ್ಲ 3 ವರ್ಷ ಆಗಿದೆ, ನಡೀತಾ ಇದೆ. ಎಂಕ್ವೈರಿ ನಡೀತಾ ಇದೆ. ಇದು ಮಾಡಿ ಅದು ಬಂದಮೇಲೆ ಅದು ಏನು ಅಂತಿಮ ಇದು ಏನು ಬರುತ್ತೆ ತಗೊಳ್ಳಿ. ನಡೆದಿಲ್ವಾ ಅಂತ ಏದು ಇತ್ತೀಚೆಗೆ ಎಂಕ್ವೈರಿ ಏದು ಎಂಕ್ವೈರಿ ಹಾಕಿದೆ ಅದರಿಂದ ಏನು ಆಗಿದೆ ಇದು ಮಾಡಿದೆ. ಇದೇನದು ನೀವು ಲೆಟರ್ ಒಪ್ಕೊಂಡಿದ್ರಲ್ಲ ಇದೇನಿದು ಏನಿದು ಇದು ಅದು ನಿಮ್ದೇ ಅಲ್ವಾ ಸೈನ್ ಅದು? ಹಾಂ ನಂದೇ ಸೈನ್. ಏನಿದು ಓದಿ ಸ್ವಲ್ಪ ಇಲ್ಲೇ ಓದಿ ಹೇಳಿ. ಅದನ್ನೇ ಹಾಕಿ ಎಲ್ಲ ಇದು ಮಾಡಿರೋದು. 64 ಎಂಕ್ವೈರಿಗೆ ಹಾಕಿದ್ದಾರೆ ಬಿಡಿ ಸರ್. ಇದು 64 ಎಂಕ್ವೈರಿ ನಡೀತಾ ಇದೆ. ಈಗ ಬರ್ಕೊಟ್ಟಿದಲ್ಲ ಅದನ್ನೇ ಒಪ್ಕೊಂಡಿರೋದನ್ನ 64 ಎಂಕ್ವೈರಿ ನಡೆದು ಇದು ಮಾಡ್ತಾ ಇದೆಯಲ್ಲ ಅದನ್ನೇ ಇದು ಮಾಡ್ತಾರೆ. ಏನು ಅದೇನಿಲ್ಲ, ತನಿಖೆ ನಡೀತದೆ. ಅದೇನು ತನಿಖೆ ನಡೀತಾ ಇದೆ. ಅದು ಏನು ಸಾಬೀತಾದ್ಮೇಲೆ ಅಲ್ವಾ ಇದು ಮಾಡೋದು. ಈಗ ಇದು ಮಾಡಿ ತನಿಖೆ ಇದು ಮಾಡ್ಲಿ ಬಿಡಿ. ತನಿಖೆ ಆದ್ಮೇಲೆ ಇದು ಮಾಡೋದಲ್ವಾ. ಅಷ್ಟು ಕ್ಲೈಮ್ ಮಾಡ್ಕೊಬಿಡ್ರಿ ಅಂತ ಅವ್ರ ಆರೋಪ. ಯಾರು ಅಷ್ಟೊಂದು ನೀವು ನನ್ನ ಸ್ವಂತ ಉಪಯೋಗ ಬಳಸ್ಕೊಂಡಿದ್ದೀನಿ ಆರೋಪ ಇದು ಮಾಡಿ ಒಪ್ಕೊಂಡಿದ್ದೀರಲ್ಲ ಅದನ್ನ ಅಲ್ವಾ? ನೋಡಿ ಈ ಸ್ವಂತ ಇದಕ್ಕೆ ಮಾಡ್ಕೊಂಡಿಲ್ಲ ಇದನ್ನ. ಅದನ್ನೇ ಹೇಳಿರೋದು. ಇದೇನು ಇದು ಬರ್ಕೊಟ್ಮೇಲೆ ಇನ್ನೇನು ಓದಿ ಹೇಳೋಂಥದ್ದೇನಿದೆ ಅದು ಬಾರಿ ಎಲ್ಲರೂ ಹೇಳ್ಬಿಟ್ಟು ಬರ್ಕೊಟ್ಟಿರೋದು ಬಿಡಿ. ಇನ್ನಿರ್ತದೋ ಇದು ಮಾಡ್ಕೊಂಡು ಬಲವಂತವಾಗಿ ಬರ್ಸಿರೋದು ಇದನ್ನ. ಅದೇ ಇದನ್ನ ಹೇಳ್ಬೇಕಲ್ವ ನೀವು? ಬಲವಂತದಲ್ಲಿ ನೀವು ಹೇಳ್ಬೇಕಲ್ವಾ? ಅಥವಾ ಬೇರೆ ಯಾರು ಇಲ್ವಾ ಸರ್ ನನ್ನ ಮುಂದೆ ಬಲವಂತವಾಗಿ ಇಷ್ಟು ಆರೋಪಗಳು ಮಾಡಿದ್ದಾರೆ ಅಥವಾ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಅದನ್ನೇ 64 ಎಂಕ್ವೈರಿ ಈಗ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರು 64 ಎಂಕ್ವೈರಿ ಇದ್ರ ಬಗ್ಗೆನೇ ಮಾಡ್ತಿದ್ದಾರೆ. ಇದಲ್ಲ ಹಾಂ ಬಲವಂತವಾಗಿ ಬರ್ಸ್ಕೊಂಡಿದ್ದಾರೆ. ಹಾಂ ಎಲ್ಲ ಇದು ಸುತ್ತ ಇದ್ರ ರೈತರುಗಳೇ ಇದು ಮಾಡಿ ಎಲ್ಲ ಬರ್ತಾರೆ. ಇನ್ನು ಅಲ್ಲ ಹೇಳೋ ಆರೋಪ ಮಾಡೋದಕ್ಕೇನು ಎಲ್ಲರೂ ಮಾಡ್ತಾರೆ ಈಗ ಇರಾದಾಗ. ಹಾಂ ಹಾಂ ಎಷ್ಟು ಜನ ಸಿಬ್ಬಂದಿ ಪರಿಸ್ಥಿತಿ ನೋಡಿ ಸರ್. ನೋಡಿ ಸರ್ ಎಷ್ಟು ಹೊಡಿರಿ ಸರ್, ಇದನ್ನ ಫೋಟೋ ತೆಗಿರಿ ಸರ್. ಇದು ಎಷ್ಟು ದಿನ ಅಟೆಂಡೆನ್ಸ್ ಮಾಡಿದ್ದಾನೆ ಈತ ಇದನ್ನ ತೋರಿಸಿ. ಈ ಬರೀ ಆಬ್ಸೆಂಟೇ ಹೊರತು ಅಟೆಂಡೆನ್ಸ್ ನಾನು ಬರ್ತೀನಿ ಅಂತ ಹೇಳ್ತಿಲ್ಲ ಯಾವತ್ತು. ನೋಡಿ ಎಲ್ಲದೂ ಹೊಡ್ಕೊಳ್ಳಿ. ಎಷ್ಟು ವರ್ಷದಿಂದ ಸಿಇಒ ಸರ್ ಇವರು? 16-17 ವರ್ಷದಿಂದ ಸಿಇಒನೇ. ಚೇಂಜ್ ಇಲ್ಲ, ಚೇಂಜ್ ಮಾಡೇ ಇಲ್ಲ. ಈತನೇ ಒಳ್ಳೆ ಮನುಷ್ಯ ಅಂತಲೇ ಬಿಟ್ಕೊಂಡಿರೋದು ನಾವು. ನಂದು ಹೋಲ್ಸೇಲ್ ಫರ್ಟಿಲೈಸರ್ ಇದೆ ಸರ್. ನಾನು ಯಾವುದೇ ಇದರಿಂದ ₹1 ದುರುಪಯೋಗ ಮಾಡಿದ್ರೆ ಏನು ಬೇಕಾದ್ರೂ ಕಾನೂನಕ್ಕೆ ಅಲ್ಲ ಲಿಮಿಟ್. ಈಗ ಬೈಲ ಇರುತ್ತಲ್ಲ, ಬೈಲ ಬಿಟ್ಟು ನಾವು ಹೊರಗಡೆ ಇದು ಮಾಡಿರೋದು. ಇಲ್ಲಿಂದ ಏನಾದ್ರು ದುರುಪಯೋಗ ಮಾಡ್ಕೊಂಡಿದ್ರೆ ಬೇಕಾದ್ರೆ ಏನು ಬೇಕಾದ್ರೆ ಆಕ್ಷನ್ ಬೇಕಾದ್ರೆ ತಗೊಳ್ಳಿ. ಯಾವುದು ಈಗ ನನ್ನ ಹೆಸರಲ್ಲೇ ಇತ್ತು ಇದು, ಅದನ್ನ ಕ್ಯಾನ್ಸಲ್ ಮಾಡಿ ಈಗ ಇದು ಮಾಡಿದೆ. ಕ್ಯಾನ್ಸಲ್ ಇದಾದ ಅಬ್ಲಿಗೇಷನ್ ಆದ್ಮೇಲೆ ಕ್ಯಾನ್ಸಲ್ ಮಾಡಾಯ್ತೆ. ಇವ್ರು ಯಾವಾಗ ಅಬ್ಲಿಗೇಷನ್ ಮಾಡಿದ್ರು ಅವಾಗ ಕ್ಯಾನ್ಸಲ್ ಮಾಡಾಯ್ತೆ. ಒಟ್ಟಿನಲ್ಲಿ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಇಷ್ಟರ ಮಟ್ಟಕ್ಕೆ ಅಲ್ಲಿ ಅಕ್ರಮ ಅವ್ಯವಹಾರಗಳನ್ನ ಮಾಡಬಹುದಾ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್ ಆಗಿ ನಿಂತ್ಕೊಳ್ತಾರೆ ಸಿಇಒ ಉಮೇಶ್ ಅಂತಕ್ಕಂಥವ್ರು. ಅಂಡ್ ಇದ್ರೊಳಗಡೆ ಉಮೇಶ್ ಮಾತ್ರ ಪಾಲುದಾರರು ಅಥವಾ ಆತನ ಸಹಚರರು ಯಾರ್ಯಾರಿದ್ದಾರೆ, ಏನು ಎತ್ತ ಅನ್ನೋದನ್ನ ತನಿಖೆ ಮೂಲಕ ಬಹಿರಂಗಪಡಿಸಬೇಕು ಅಂತ ಗ್ರಾಮಸ್ಥರು ಸಹಜವಾದ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಂಡ್ ಡಿಸಿಸಿ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಯಾಕೆ ಅವ್ರದ್ದು ರೀ ನನ್ನ ಹಕ್ಕು, ನಾನು ಹೋಗಿ ಬ್ಯಾಂಕಿಗೆ ನನ್ನ ಸ್ಟೇಟ್ಮೆಂಟ್ ಕೊಡುವಂತ ಕೇಳಿದ್ರೆ ಕೊಡೋ ಅಂತದ್ದು ಹಕ್ಕು, ನನ್ನ ಹಕ್ಕು ನಾನು ಕೇಳ್ತಕ್ಕಂಥದ್ದು. ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಇದರಿಂದಿನ ಉದ್ದೇಶ ಏನು ಅನ್ನೋದು ಕೂಡ ಇಲ್ಲಿ ಸಾಬೀತಾಗಬೇಕಾಗತ್ತೆ. ಸಾಕಷ್ಟು ಕಡೆ ಈ ತರದಾದಂತ ಆರೋಪಗಳು ಇವೆಲ್ಲವೂ ಕೇಳಿ ಬರ್ಬೇಕಾದ್ರೆ ಆಡ್ ಆ್ಯಂಡ್ ಟು ದಿಸ್ ಅನ್ನೋ ತರ ಇದೀಗ ಹಾಸನ ತಾಲೂಕಿನ ಸಾಲ್ಗಾಮೆ ಹೋಬಳಿಯ ಸೀಗೆ ವೀರಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನಲ್ಲಿ ಈ ತರದೊಂದು ಗಂಭೀರವಾದ ಆರೋಪ ಕೇಳಿ ಬಂದಿದೆ. ಇದನ್ನ ಈ ಸಂಬಂಧಪಟ್ಟವ್ರು ಹೆಂಗ್ ಡಿಫೈನ್ ಮಾಡ್ಕೊಳ್ತಿರೋ ಅಥವಾ ಏನ್ ಕ್ರಮ ತಗೊಳ್ತಿರೋ ಐ ಡೋಂಟ್ ನೋ, ಬಟ್ ಸ್ಟಿಲ್ ಜನರ ಬೇಡಿಕೆ ಒಂದೇ, ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾರ್ಯಾರು ಆತನ ಜೊತೆ ಇದ್ದಾರೆ, ಯಾರ್ಯಾರು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರ ಮಾಹಿತಿ ಹೊರಗೆ ಬರಬೇಕು ಅಂತಕ್ಕಂಥದ್ದು ಜನರ ಹಕ್ಕೊತ್ತಾಯ. ಇದು
ಬೇಡಿಕೆ ಅನ್ನಲ್ಲ, ನಾನು ಹಕ್ಕೊತ್ತಾಯ, ಇದು ರೈತರ ಹಕ್ಕೊತ್ತಾಯ. ಎಸ್, ಇನ್ನೊಂದಿಷ್ಟು ರೈತರು ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡಿ. ಬ್ಯಾಂಕಲ್ಲಿ ನಾವು ಮಾಹಿತಿ ಕೇಳೋಕೆ ಹೋದ್ರೆ ಯಾವುದು ನಮ್ಮ ಬ್ಯಾಂಕು ಇದು ತಗೋಬೇಕಲ್ಲ ಸ್ಟೇಟ್ಮೆಂಟು 17, 18, 19, 20ವರೆಗೂ 2 ಸರಿ ಮನ್ನಾಗಿದೆ. ಅದ್ರ ಸ್ಟೇಟ್ಮೆಂಟ್ ತಗೊಳಕ್ಕೆ ಹೋದ್ರೆ ಕೊಡ್ತಾ ಇಲ್ಲ. ಯಾಕೆ ಇಲ್ಲಿ ಮಿಂಗಲಾಗಿದ್ದಾರೆ. ಏಕೆ ನಮಗೆ ಕೊಟ್ಟರೆ ಎಷ್ಟೆಷ್ಟು ಹೋಗಿದೆ ಎಷ್ಟೆಷ್ಟು ಬಂದಿದೆ ಅಂತ ಸ್ಟೇಟ್ಮೆಂಟಲ್ಲಿ ಗೊತ್ತಾಗುತ್ತೆ. ಅದೊಂದು ದಯವಿಟ್ಟು ನಮಗೆ ಸ್ಟೇಟ್ಮೆಂಟ್ ಕೊಡಿಸಿ. ಕೆಲವರೆಲ್ಲ DCC ಬ್ಯಾಂಕಲ್ಲಿ ಹೋಗ್ತೀವಿ, ನಮ್ಮ ಕೆಲವರು ಇದಿದೆ ಮನ್ನಾ ಆಗಿರೋದು, ನಮಗೆ ಸ್ಟೇಟ್ಮೆಂಟ್ ಬೇಕು ಎಲ್ಲರದು ಯಾರ್ಯಾರು ಅಂತ ಕಳಿಸ್ತೀವಿ. ದಯವಿಟ್ಟು ನಮಗೆ ಸ್ಟೇಟ್ಮೆಂಟ್ ಕೊಡಿಸೋವರೆಗೂ ಬಿಡಂಗಿಲ್ಲ ನಾವು. ಆಡಿಟಲ್ಲಿ ಯಾವುದೇ ಥರದ ಲೆಕ್ಕ ಸರಿ ಇಲ್ಲ ಸರ್. ನಾವೇ ಹಿಂಗೆ ಹಾಕ್ಬಿಟ್ಟು ನಾವು ಹೋಗೋಣ ಸರ್. ಕೊನೆಗೆ ನಾವು ಜೈಲಿಗೆ ಮಕ್ಳು ಮರಿ ಬಿಟ್ಟು ಅರ್ಧ ಎಕರೆ ಜಮೀನು ಇಟ್ಕೊಂಡು ನಾವೇನ್ ಮಾಡ್ಬೇಕು ಸರ್? ಕೊನೆಗೆ ನಮ್ಮ ಜಮೀನಿಗೆ ಬಂದ್ರಿ ಇವರು. ಅಧ್ಯಕ್ಷರು ಎದುರಿಸಿರು ಸರ್. ಈಗ ಅಧ್ಯಕ್ಷರು ನೀವು ಬರ್ಲಿಲ್ಲ ಅಂದ್ರೆ ಏನದು ನಾವು ಕ್ರಮ ತಾಳ್ಬೇಕಾಗುತ್ತೆ, ಬಂದು ಸೈನ್ ಹಾಕಿ ಅಂದ್ರು. ಇವ್ರು ನೋಡಿದ್ರೆ ಉಮೇಶ್ SI ಅಲ್ಲ ಅವರು CR ಅವರು CO ಅವ್ರು ಕರೆಕ್ಟಾಗಿ ಒಂದು ಆಡಿಟ್ ಬುಕ್ನು ನೀಟಾಗಿ ಇಡ್ತಾ ಇಲ್ಲ ಸರ್. ಅಲ್ಲಿ ಸಲ ತಿಂಗಳ ಇದಕ್ಕೆ ಬರ್ತೀವಿ, ಮೀಟಿಂಗ್ ಬರ್ತೀವಿ, ಯಾವುದೇ ಥರದ್ದು ಒಂದು ಇದಿಲ್ಲ, ರೆಸ್ಪಾನ್ಸ್ ಇಲ್ಲ. ನಾವು 10 ಗಂಟೆಗೆ ಬಂದರೆ ಅವ್ರು 1 ಗಂಟೆಗೆ ಬರ್ತಾರೆ ಸರ್. ನಾವು ಕೆಲಸ ಮಾಡೋ ರೈತರುಗಳು ಸರ್. ನಾವೇನು ಮಾಡಬೇಕು ಸರ್? ಇಲ್ಲೇ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ? ಯಾವುದೇ ಒಂದು ಬರೀ ತಿಂದಾಕವ್ರೆ ಸರ್. ಅದರಲ್ಲಿ ಅದ್ಯಾರು ಸೂಪರ್ವೈಸರ್ ಇದ್ದಾರಲ್ಲ ಸರ್, ಅವರು ಸಹ ಮಿಂಗಲ್ ಆಗಿದ್ದಾರೆ ಸರ್. ಇದಕ್ಕೆ ಎಲ್ಲರೂ ಅಷ್ಟೇ ಸರ್ ತಿಂತಾರೆ. ಅದಕ್ಕೆ ಸರ್ ಹಂಗೆ ಮಾಡ್ತಾರೆ? ಸೊಸೈಟಿನ ನುಂಗಾಕವ್ರೆ ಎಲ್ಲರೂ ಸೇರ್ಕೊಂಡು ಎದುರಿಸ್ತಾರೆ ಸರ್. ನಾವು ಸೊಸೈಟಿ ಉಳಿಸೋಕ್ಕೋಸ್ಕರನೇ ಸರ್ ಇಷ್ಟೆಲ್ಲ ಓಡಾಡ್ತಿದ್ವಿ. 2 ವರ್ಷ ಆಯ್ತೆ ಸರ್ ನಾವು ಇದಕ್ಕೆ ನಿಂತ್ಕೊಂಡು. ಇವಾಗ ಸೊಸೈಟಿಲಿ ಗೆದ್ದಿ ಇವತ್ತೇ ಗೊಬ್ಬರ ಬಂದಿರೋದು, ಇವತ್ತೇ ಗೊಬ್ಬರ ತರಿಸಿರೋದು ಸೊಸೈಟಿನಲ್ಲಿ. ನಾವು ರೈತರುಗಳು ಎಲ್ಲಿಗೆ ಹೋಗ್ಬೇಕು? 1 to ಡಬಲ್ ಕಟ್ಟಿ ತರ್ತಾ ಇದೀವಿ ಸರ್ ನಾವು. ಇದಕ್ಕೆ DKC ಅವ್ರು ಸರ್, ಏನು CM ಸರ್, ನೀವೇ ಇದಕ್ಕೆಲ್ಲ ಇದು ಕೊಡಬೇಕು ಸರ್, ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಬಂದು ನೋಡಿ ಒಂಚೂರು ಹಳ್ಳಿಗಳ್ದು ಏನು ಎಂತ ಅಂತ ತಿಳ್ಕೊಳ್ಳಿ ಸರ್ ಒಂಚೂರು. ಕೂತಿದ್ರು, ಏನು ಮಾಡ್ತಿದ್ದಪ್ಪ, ಎಷ್ಟು ವರ್ಷದಿಂದ ಬಂದರು ಸೊಸೈಟಿಗೆ ಅಂತ ಕೇಳಿದೆ. 5 ವರ್ಷದಿಂದ ಬಂದು ನಾನು ಹೆಂಗೆ ಸಂಬಳ ಅಂತಿದ್ದೆ ಅಂತ ಕೇಳಿದ್ರೆ ನಿಜ ಸರ್. ನಾನು ನಿನಗೇನು ಕೆಲಸ ಆಚೆಗೆ ಹೋಗು ಅಂತ. ಆಚೆಗೆ ಹೋಗು ಅಂದಮೇಲೆ ಇನ್ನು ನನ್ನ ಹೆಂಗಂತೀಯಲ್ಲ, 10,000 ದುಡ್ಡು ಇಸ್ಕೊಂಡಲ್ಲ, 10,000ವ ನನ್ನ ತಲೆ ಇಸ್ಕೊಂಡಲ್ಲ ಕಮಿಷನ್ನು ಅಂತವ. ಅವನು ಹಿಂಗಂದ ಇವ್ನು ಹಿಂಗಂದ ಅಂತ ಅಂದ. ನನಗೆ ಫಸ್ಟ್ ಮೆಸೇಜ್ ಬಂದಿದ್ದು ಒಂದು ಎಷ್ಟು ಕಮಿಷನ್ ಇಸ್ಕೊಂಡು 50,000ಕ್ಕೆ 60,000ಕ್ಕೆ 10,000 ಕಮಿಷನ್, 10,000. ನನ್ನ ಉದ್ದೇಶ ನೀವು ಕೊಡಬೇಡ ಅಂತ ಹೇಳ್ತಾ ಇದ್ದೇನೆ. ನಾನು ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು ಮಾಡಿದೆ ಅಂತ ಹೇಳಿರೋದು. ಆಮೇಲೆ ನನ್ನದಲ್ಲಿ ಮತ್ತೆ 60,000 ಎಕ್ಸ್ಟ್ರಾ ತಗೊಂಡಾನೆ. ನನಗೆ 1 ಲಕ್ಷ ಮಾಡಿದ, 60,000 ಎಕ್ಸ್ಟ್ರಾ ತಗೊಂಡಾನೆ, 1,60,000 ತಗೊಂಡಾನೆ. ಹಿಂಗೆ ಬಂದೆ ಪಂಚಾಯತಿಲಿ, ಇಲ್ಲಿ ಸೊಸೈಟಿ ಒಳಗೆ ಬಂದೆ. ಮೆಸೇಜ್ ಬಂತು ನಂಗೆ ಅವತ್ತು. ಆಮೇಲೆ ಇನ್ನೊಬ್ಬ ಮಾಜಿ ಅಧ್ಯಕ್ಷ ಇದ್ದ, ಈ ಮೆಂಬರು, ಮಗಪ್ಪ ಹಿಂಗಾಯ್ತಲ್ಲ, ನನಗೆ ಯಾಕೆ ಬಂತು 1,60,000 ಅಂತ ಕೇಳಿದೆ. ತಡಿ ಕೇಳ್ತೀನವನ, ಜನದೊಳಗೆ ಕೇಳ್ಬಾರ್ದು. ನಾನು ಅವ್ನು ಭಾರಿ ವಿಶ್ವಾಸಕಾರ. ಇಲ್ಲಿ ಬರೋನು ಎಗ್ಲ ಮೇಲೆ ಕೈಗೆ ಅಲ್ಲಿ ಮಟ್ಟ ಕಳ್ಸೋನು ನಮ್ಮ ಈ ಸೆಕ್ರೆಟ್ರಿ. ಇಲ್ಲಿಂದ ಕಳಿಸಿದ್ದು ನನಗಿಲ್ಲ ಆದ್ಮೇಲೆ ಆಯಿತು. ಆಮೇಲೆ ಆಗ ಅಷ್ಟೆಲ್ಲ ಆಯ್ತು. ಆಮೇಲೆ ಆಗ ನನ್ನ 60,000 ಎಕ್ಸ್ಟ್ರಾ ತಗೊಂಡಾನೆ. ಇಲ್ಲಿ ಮೆಸೇಜ್ ಬಂತು. ಮೆಸೇಜ್ ಬಂದಾಗ ನಮ್ಮ ಮಾಜಿ ಮೆಂಬರ್ ಕರೆದೆ, ನನಗೆ ಮೆಸೇಜ್ 1,60,000ಕ್ಕೆ ಬರ್ತೈತೆ ಕಳ್ಳ ಅಂತ. ನನ್ನ ಮಗಿನ ಸತ್ಯವನ್ನು ಅಂತ ಅಂಡಲ್ಲಿ ನಿಮಗೆ ಮೋಸ ಮಾಡ್ತೀನಿ ಮಲಕ್ಷಣ ಅಂತ. ನನ್ನ 60,000 2 ವರ್ಷ ಇಟ್ಕೊಂಡಾನೆ. ನನಗೆ 10,000 ರೂಪಾಯಿ ಬರಬೇಕು. ಆಚೆಗೆ ಹೋಗುವ ಅಂದಕ್ಕೆ ನೀವು ಆಸ್ತಿ ಅಲ್ಲ, ಇದು ಸಾರ್ವಜನಿಕರು. 60,000ಕ್ಕೆ 2 ವರ್ಷದ ಬಡ್ಡಿ ಕೊಡಬೇಕು, ನನ್ನ 10,000 ಕಮಿಷನ್ ಕೊಡಬೇಕು. ಅಲ್ದವ್ರು ನಾನು ಮಾತ್ರ ಎಲ್ಲಿ ಮಟ್ಟ ಅಲ್ಲಿ ನಾನು ಸಿದ್ಧವಾಗಿದ್ದೀನಿ. ಆಮೇಲೆ ಬಿಲ್ಡಿಂಗ್ 1 ಲಕ್ಷದ್ದು 1 ಕೋಟಿ. ಆಮೇಲೆ 70 ಲಕ್ಷ ರೂಪಾಯಿ ಸ್ಟಾಕ್, 1 ಕೋಟಿ ಸ್ಟಾಕ್ ತೋರಿಸ್ತಿದ್ದಾರೆ. ಸ್ಟಾಕ್ ಎಲ್ಲಿ ಐತಿ? ಇಲ್ಲಿ ನಲ್ಲಿ ಈತ ಏನೈತೆ? ಏನೂ ಇಲ್ಲ. ಮಲ್ಲೇಶ್ ಅಂತ ಸರ್. ಅಲ್ಲಿ ಜನಿದ್ರು, ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ಇದ್ರು. 5 ವರ್ಷದಿಂದ ನೀನು ಬಂದೇನ ಅಂತ ಕೇಳಿದೆ ಸರ್. ಆಚೆಗೆ ಹೋಗು ಅಂದ. ನನಗೆ 50,000 ದುಡ್ಡು ಕೊಡೋಕ್ಕೆ 10,000 ಲಂಚ ತಗೊಂಡ. ಯಾರು? ನಮ್ಮ ಇವನೇ ಸೆಕ್ರೆಟ್ರಿ. ಅಲ್ಲೇ ನಿಂತಾರಲ್ಲ ಉಮೇಶ, ಈ ಸೊಸೈಟಿ ಸೆಕ್ರೆಟ್ರಿ. 10,000 ಕೊಟ್ಟ. ಅಧ್ಯಕ್ಷಗೂ ನಂಗೂ ಆತರಲ್ಲ, ಹಾಲಿ ಅಧ್ಯಕ್ಷಗೂ ನಂಗೂ ಆತರಲ್ಲ. 1 ವರ್ಷ ಆಯ್ತು ಸರ್. ರಿಕಾರ್ಡ್ ಕೊಟ್ಟರೆ ಪಾರ್ಟಿ ಬಂದು ಸೊಸೈಟಿ ಬರೋಂಗಿಲ್ಲ. ಅಲ್ಲಿದ್ದೀನಿ ಇಲ್ಲಿದ್ದೀನಿ ರಿಕಾರ್ಡ್ ಕೊಟ್ಟಿಲ್ಲ ಅಂತ ಹೇಳ್ತೇನೆ. ಇವನು 1 ಹಚ್ಕೊಂಡು ಎಷ್ಟು ಬೆಳೆ ಮಾಡೋದು ಬೇಡ ಸರ್. ನಮ್ಮ ಕಂಡರ ಮನೆ ಬಡ್ಡಿ ಸಾಲ ಮಾಡೋದ ಪಾರ್ಟಿ? 1 ವರ್ಷಕ್ಕೆ 1 ದಿವಸ ಇವತ್ತು ಬಂದಿದ್ದೇನೆ. 1 ವರ್ಷಕ್ಕೆ ಪಾರ್ಟಿ ಬಂದಿರೋದು ಇವತ್ತು ಬಂದಿದ್ದೇನೆ. ಏನು ನಿಂತು ಅಂತ ರೈತರು ಯಾವ ಥರ ಬಗ್ಗೆ ಸರ್? ಕಂಡರ ಮನೆ ಬರಗಾಲದಲ್ಲಿ ಬಡ್ಡಿ ಸಾಲ ಮಾಡೋದ ನಾವು? ಬಾವಿಲ್ಲ ಏನಿಲ್ಲ. ಬರಗಾಲದ ಜನ ಮಾಡೋದು ಬಡ್ಡಿನೇ ಕಟ್ಟೋಣ ಇಲ್ಲ ಗೊಬ್ಬರ ಬೀಜ ತಂದು ರೋಗ ಬಂದೈತೆ ಬೆಳೆಲ್ಲ. ಈ ಪಾರ್ಟಿ ರೋಗ ಕೊಡಂಗಿಲ್ಲ ನನಗೆ.
ಈ ಥರ ಲೋನ್ ಮಾಡಿದ್ದೇನೆ. ಈಗ 1 ಲಕ್ಷ ಕೊಟ್ಟರೆ ಅದಕ್ಕೆ ಒಂದು ಸೇರಿಸಿ ಒಂದು 50,000 70,000 ಲೋನ್ ಬರೆದಿಟ್ಟಿರ್ತಾನೆ. ನಮ್ಗೆ ಮೂಢ ತಿಂಗಳು ಏನು ಗೊತ್ತಿರುತ್ತೆ, ಕಟ್ಟಲೇಬೇಕು ತಾನೆ ನಾವು. ಅದನ್ನ ಏನು ಕ್ರಮ ತಗೊಂಡು ನಮಗೆ ಗೊತ್ತಿರಲಿಲ್ಲ, ಏನಿಲ್ಲ ಕ್ರಮ ತಗೊಂಡು ಬರೆದಿಟ್ಟರು. ಹಿಂಗೆ ಮಾಡಿ ಕೋಟೆ ತಿಂದು ಹಾಸನದಲ್ಲಿ ಕೂತಿದ್ದೇನೆ ಸರ್. ಇವರು ಪುರುಷಂಗಡ. ಒಟ್ಟಿನಲ್ಲಿ ಸೀಗೆ ವೀರಾಪುರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾರಿ ಅಕ್ರಮ ನಡೆದಿರತಕ್ಕಂಥ ಬಗ್ಗೆ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಾಬೀತಾಗಿದೆ ತನಿಖೆಯಲ್ಲಿ, ಆತ ಮುಚ್ಚಳಿಕೆಯನ್ನ ಬರೆದು ಕೊಟ್ಟಿದ್ದಾನೆ. ಇವೆಲ್ಲವೂ ಆದ್ರೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಅನ್ಯಾಯಕ್ಕೊಳಗಾದ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ಆಯ್ತಪ್ಪ, ನೀನ್ ಕಳ್ಳ ಕದ್ದಿದ್ದೀಯ, ನಾನು ಕದ್ದಿರೋದು ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ, ಫೈನ್. ರೈತರಿಗಾಯ್ತಲ್ಲ ಅನ್ಯಾಯ, ರೈತರಿಗಾಗ್ತಾ ಇದೆಯಲ್ಲ, ಹಗ್ಲು ದರೋಡೆ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಉತ್ತರ ಕೊಡೋರ್ಬೇಕಲ್ಲ, ಇದಕ್ ನ್ಯಾಯ ಸಿಗಬೇಕಲ್ಲ. 2 ಲಕ್ಷ ಲೋನ್ ಬಂದಿರೋರ್ಗೆ 1.75 ಕೊಟ್ಬಿಟ್ಟು ಅವ್ರು ಅವತ್ತಿಂದ ಬಡ್ಡಿ ಕಟ್ತಾ ಇದಾರಲ್ಲ, ಅವರಿಗೆ ಮಿಕ್ಕಿದ ಹಣಗಳು ಸಿಗಬೇಕಲ್ಲ. ಆಟೋ ರಿನ್ಯೂವಲ್ ಮಾಡ್ಕೊಂಡ ರೈತನ ಹೆಸರಲ್ಲಿ ಅದನ್ನ ಡಾಕ್ಯುಮೆಂಟ್ ಇಟ್ಕೊಂಡು ರೈತನ ಹೆಸರಲ್ಲಿ ಸಾಲ ತಗೊಂಡಿದ್ದೀರಲ್ಲ, ನಾಳೆ ನೀನ್ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟಪ್ಪ, ಅಮಾನತ್ತಾಗಿ ಹೋಗ್ಬಿಟ್ಟಪ್ಪ, ಸಾಲ ತೀರ್ಸೋರು ಯಾರು? ಇವಕ್ಕೆ ನ್ಯಾಯ ಬೇಕು ಅಂತ ರೈತರು ಕೇಳ್ತಾ ಇದ್ದಾರೆ. ಕೇಳಕ್ ಬಂದ್ರೆ ಅಧ್ಯಕ್ಷರು ಕೂಗಾಡ್ತಾರೆ, ಕೇಳಕ್ ಬಂದ್ರೆ ಸಿಒ ಎದಗವರಿಕೆ ಅಂತಾನೆ, ಏಕವಚನದಲ್ಲಿ ಮಾತನಾಡ್ತಾನೆ. ಎಲ್ಲೋಗ್ಬೇಕು ಸಾರ್, ಯಾರಿಗೆ ಹೇಳ್ಬೇಕು ಸಾರ್, ನಮ್ ಸಮಸ್ಯೆ ಏನಾದ್ರು ರೈತರು ಕೇಳ್ತಾರೆ. ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ರೈತ ಪರ ಜನಪರ ಅಂತ ಹೇಳ್ತಕ್ಕಂಥ ಸರ್ಕಾರಗಳು ಉತ್ತರ ಕೊಡ್ಬೇಕಾಗತ್ತೆ. ಜಿಲ್ಲಾಡಳಿತ ಈ ಬಗ್ಗೆ ತೀವ್ರವಾಗಿ ತನಿಖೆಯನ್ನ ನಡೆಸಬೇಕು, ಕ್ರಮ ತಗೊಬೇಕು ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ. ಯಾವ್ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಸುದ್ದಿ ಪ್ರಸಾರ ಆದ್ಮೇಲೆ ಎಚ್ಚೆತ್ಕೊಳ್ತಾರೆ, ಈ ಬಗ್ಗೆ ಗಮನ ತಗೊಳ್ತಾರೆ, ಎಲ್ಲವನ್ನು ಕೂಡ ಫಾಲೋ ಅಪ್ ಮಾಡ್ತೀವಿ, ನಿಮ್ ಮುಂದೆ ಇರ್ತೀವಿ ಅಂತ ಹೇಳ್ತಾ ಇದಾಗಿತ್ತು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.